Basavaraj Sir. Now students, ಇವತ್ತು ನಾವು ನಿಮ್ದು FA1 ಗೋಸ್ಕರ ಎಲ್ಲಾ ತರ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಫ್ರಮ್ ಹ್ಯೂಮನ್ ರಿಪ್ರೊಡಕ್ಷನ್ ಕಲಿಯೋದ. ನಾವು ಸ್ಟೂಡೆಂಟ್ಸ್ ಸ್ಟಾರ್ಟಿಂಗ್ ಅಲ್ಲಿ ನನ್ನ ಹತ್ರ ತುಂಬಾ 1 ಮಾರ್ಕ್ ಕ್ವೆಶ್ಚನ್ ಇದೆ. ಸೊ ಸ್ಟೂಡೆಂಟ್ಸ್ ನಿಮಗೆ ಆನ್ಸರ್ ಗೊತ್ತಿದ್ರೆ ಬೇಗ ಕಮೆಂಟ್ ಅಲ್ಲಿ ಹಾಕಿ, ಆನ್ಸರ್ ಗೊತ್ತಿಲ್ಲ ಅಂದ್ರೆ ಡು ನಾಟ್ ವರಿ, ಐ ವಿಲ್ ಟೀಚ್ ಯು ಆನ್ ದ ವೇ. ಸ್ಟೂಡೆಂಟ್ಸ್ ಈ ಲೆಕ್ಚರ್ ಈ ಸೆಷನ್ ನೀವು ನೋಡೋಕ್ಕಿಂತ ಮುಂಚೆ ಹ್ಯೂಮನ್ ರಿಪ್ರೊಡಕ್ಷನ್ ಒನ್ ಶಾರ್ಟ್ ನನ್ನ ಚಾನಲ್ ಆಗಲೇ ಮಾಡಿದ್ದೀನಿ. ಒನ್ ಶಾರ್ಟ್ ಇಸ್ ಆಲ್ರೆಡಿ ಡನ್ ಅಂಡ್ ಟೆಸ್ಟೆಡ್. ಸೊ ಒನ್ ಶಾರ್ಟ್ ಲೆಕ್ಚರ್ ಒಂದ್ಸತಿ ಬೇಗ ಲುಕ್ ಹೋಗ್ಬಿಟ್ರೆ ನಿಮ್ಗೆ ಯೂಸ್ ಆಗುತ್ತೆ, ಸರಿನಾ? ಸೊ ಸ್ಟೂಡೆಂಟ್ಸ್ FA1ಗೆ ಇಲ್ಲಿಂದ ಕ್ವೆಶ್ಚನ್ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಸೊ ಒನ್ ಬೈ ಒನ್ ಸ್ಟಾರ್ಟ್ ಮಾಡದ ಬನ್ನಿ ಸ್ಟೂಡೆಂಟ್ಸ್, ರೈಟ್ ನಾ? ನಾವು ಫಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್ ಸ್ಟೂಡೆಂಟ್, ಫಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್ ಸ್ಟೂಡೆಂಟ್ಸ್. ಐ ಹೋಪ್ ಇಟ್ ಇಸ್ ವಿಸಿಬಲ್ ಟು ಆಲ್ ಆಫ್ ಯು, ಸರಿನಾ? ನೋಡಿ ಫಸ್ಟ್ ಕ್ವೆಶ್ಚನ್. Scrotum helps in maintaining the temperature of testis, which is around students 2 to 2.5 degrees, 2 to 2.5 degrees lower than normal temperature. ನಮ್ದು ಬಾಡಿ ಟೆಂಪರೇಚರ್ ಕಿಂತ ಸ್ಕ್ರೋಟಮ್ ಅಲ್ಲಿ ಟೆಂಪರೇಚರ್ ಕಮ್ಮಿ ಇರುತ್ತಾ? ಯಾಕೆ? ಫಾರ್ ದ ಸ್ಪರ್ಮಾಟೋಜೆನಿಸಿಸ್ ಗೋಸ್ಕರ. ಓಕೆ, ಈಚ್ ಟೆಸ್ಟಸ್ ಹ್ಯಾಸ್ ಅರೌಂಡ್ 250 ಕಂಪಾರ್ಟ್ಮೆಂಟ್ಸ್ ಇದೆಯಾ ಅಲ್ಲಿ? ದೇರ್ ಆರ್ 250 ಕಂಪಾರ್ಟ್ಮೆಂಟ್ಸ್. ಹೌದಾ ಸ್ಟೂಡೆಂಟ್ಸ್? ದೇರ್ ಆರ್ 250 ಕಂಪಾರ್ಟ್ಮೆಂಟ್ಸ್. ಎಸ್ ಆರ್ ನೋ ಆಲ್ ಆಫ್ ಯು? There are around 250 compartments, right now? Students, can anyone tell me what do you call those 250 compartments? Anyone? Students, what do you call those 250 compartments? Those 250 compartments are called as testicular lobules. Sarna? Okay, idaito. Okay. Now students, the measure and measures dash centimeter in length and select the option. Students, students, are the answer ಹೇಳ್ತೀರಾ ಬೇಗ? Students, ಬೇಗ ಆನ್ಸರ್ ಹೇಳಿದ್ರು ನೋಡಿ. ನಿಮ್ಗೆ ಇಲ್ಲಿವರೆಗೂ ನಾ ಕ್ಲೂ ಕೊಟ್ಟಿದ್ದೀನಿ. ಈಗ ಆನ್ಸರು ಇದು ಮತ್ತೆ ಇದು ಎರಡು ಮಧ್ಯದಲ್ಲಿ. ಸೊ ಬೇಗ ಕಮೆಂಟ್ ಅಲ್ಲಿ ಹಾಕಿ ಸ್ಟೂಡೆಂಟ್ಸ್ ಆನ್ಸರ್ ಏನೇನು ಇದ್ರ ಮಧ್ಯದಲ್ಲಿ ಮಿಕ್ಕಿದ್ ನಿಮ್ಗೆ. ನೆಕ್ಸ್ಟ್, ಸ್ಪಾಟ್ ದ ಸ್ಟೂಡೆಂಟ್ಸ್, ವೆರಿ ಈಸಿ ಕ್ವೆಶ್ಚನ್, NCERT ಲೈನ್ ಇದು, ಸರಿನಾ? ಸ್ಪಾಟ್ ದ ಆಡ್ ಒನ್ ಔಟ್ ಫ್ರಮ್ ದ ಫಾಲೋವಿಂಗ್ ಸ್ಟ್ರಕ್ಚರ್ ವಿತ್ ರೆಫರೆನ್ಸ್ ಟು ದ ಮೇಲ್ reproductive system. ಮೇಲ್ reproductive system ಕಂಪೇರ್ ಮಾಡಿದ್ರೆ ವಿಚ್ ಒನ್ ಇಸ್ ಆಡ್ ಒನ್ ಔಟ್? ಸ್ಟೂಡೆಂಟ್ಸ್ ಇದ್ರ ಆನ್ಸರ್ ನಿಮಗೆ ಗೊತ್ತಿದ್ರೆ ಬೇಗ ವಿಡಿಯೋನ ಲೈಕ್ ಮಾಡಿ ಎಲ್ಲರೂ ಬೇಗ. ಸ್ಟೂಡೆಂಟ್ಸ್ ನೋಡಿ, ರಿಟೆಸ್ಟಿಸು ಪಾರ್ಟ್ ಹೌದು, ಎಪಿಡೈಡಮಸ್ ಪಾರ್ಟ್ ಇದೆ, ವಾಸ್ ಎಫ್ರೆನ್ಶಿಯಾ ಪಾರ್ಟ್ ಇದೆ, ಬಟ್ ಅದೇ ಇಸ್ತಮಸ್ ಪಾರ್ಟ್ ಅಲ್ಲ. ಸೊ ಇಟ್ ಈಸ್ ನಾಟ್ ಅ ಸ್ಟೂಡೆಂಟ್ಸ್, ಇಟ್ ಈಸ್ ಆಡ್ ಒನ್ ಔಟ್ ಈಗ, ಬಿಕಾಸ್ ಇಸ್ತಮಸ್ ಇಸ್ ಪಾರ್ಟ್ ಆಫ್ ಯುವರ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಇಲ್ಲಿ ಬರಲ್ಲ ಅದು, ಸರಿನಾ? ನೆಕ್ಸ್ಟ್, ನೌ ವಿಚ್ ದ ಫಾಲೋವಿಂಗ್ ಇಸ್ ನಾಟ್ ಅ ಮೇಲ್ ಆಕ್ಸರಿ ಗ್ಲ್ಯಾಂಡ್? ಸೆಮೈನಲ್ ವೆಸಿಕಲ್ ಗ್ಲ್ಯಾಂಡ್ ಹೌದು, ಪೇರಿಯಡ್ ಗ್ಲ್ಯಾಂಡ್. ಆಂಪ್ಯುಲಾ ಅಲ್ಲ ಸ್ಟೂಡೆಂಟ್ಸ್, ಆಂಪ್ಯುಲಾ ಇಸ್ ಪಾರ್ಟ್ ಆಫ್ ಇಲ್ಲಿ ಓವಿಡಕ್ಟ, ಫೆಲೋಪಿಯನ್ ಟ್ಯೂಬಾ ಎರಡು ಒಂದೇ, ಸರಿನಾ? ಸೊ ಇಟ್ ಇಸ್ ಪಾರ್ಟ್ ಆಫ್ ಫೆಲೋಪಿಯನ್ ಟ್ಯೂಬ್. ಯಾವುದು? ಆಂಪ್ಯುಲಾ ಇಸ್ ಅ ಪಾರ್ಟ್ ಆಫ್ ಫೆಲೋಪಿಯನ್ ಟ್ಯೂಬ್, ನೆನಪಿರಲಿ. ಸೊ ನೆಕ್ಸ್ಟ್ ಸ್ಟೂಡೆಂಟ್, ದ ವಾಸ್ ಡಿಫರೆನ್ಸ್ ರಿಸೀವ್ಸ್ ಅ ಡಕ್ಟ್ ಫ್ರಮ್ ಸೆಮೈನಲ್ ವೆಸಿಕಲ್. ನೋಡಿ ಈ ಪಾರ್ಟ್ ಅಲ್ಲಿ ಇದೆಯಲ್ಲ, ಈ ಪಾರ್ಟ್ ನೋಡಿ ಇಲ್ಲಿ, ವಾಸ್ ಡಿಫರೆನ್ಸ್ ವಿಲ್ ರಿಸೀವ್ ಅ ಡಕ್ಟ್ ಫ್ರಮ್ ಸೆಮೈನಲ್ ವೆಸಿಕಲ್. ಇಲ್ಲಿ ಎರಡು ಡಕ್ಟ್ ಒಟ್ಟಿಗೆ ಮೀಟ್ ಆಗ್ತಾ ಇದೆ. ಟೂ ಡಕ್ಟ್ಸ್ ಆರ್ ಮೀಟಿಂಗ್ ಹಿಯರ್ and this common region is called as what, students? What do you call this common region, students? Anyone who can tell me, students? Anyone? What do you call this common region? This common region here is called as ejaculatory duct. It is called as what, students? It is called as ejaculatory duct. Okay, very good students, very good. Next question. The function of myometrium layer present in the uterine wall is to ಫಂಕ್ಷನ್ ಏನು ಮಯೋಮೆಟ್ರಿಯಮ್? ಸ್ಟೂಡೆಂಟ್ಸ್ ಸಿ, ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ದ ಪಾರ್ಟ್ ಆಫ್ ಯೂಟ್ರಸ್ ಹ್ಯಾಸ್ 3 ಮೇನ್ ಲೇಯರ್ಸ್. ಪೆರಿಮೀಟ್ರಿಯಂ ಆಚೆಗಡೆದು, ಮಧ್ಯದು ಮಯೋಮೆಟ್ರಿಯಂ, ಎಲ್ಲಕ್ಕಿಂತ ಒಳಗಡೆ ಎಂಡೋಮೆಟ್ರಿಯಂ. ಪೆರಿಮೆಟ್ರಿಯಂ ಇಸ್ ದ ಔಟರ್ ಲೇಯರ್, ಮಯೋಮೆಟ್ರಿಯಂ ಇಸ್ ದ ಮಿಡಲ್ ಲೇಯರ್. ನಾವು ಈ ಮಿಡಲ್ ಲೇಯರ್ ಇದೆಯಲ್ಲ, ಮಿಡಲ್ ಲೇಯರ್ ದಟ್ ಅಂಡರ್ಗೋಸ್ ಕಾಂಟ್ರಾಕ್ಷನ್, ಫುಲ್ ಚೇಂಜ್ ಆಗುತ್ತದು ಡ್ಯೂರಿಂಗ್ ಚೈಲ್ಡ್ ಬರ್ತ್. ಅದೇ ಎಂಡೋಮೆಟ್ರಿಯಂ ಅಂಡರ್ಗೋಸ್ ಸೈಕ್ಲಿಕ್ ಚೇಂಜಸ್ ಡ್ಯೂರಿಂಗ್ ಮೆನ್ಸ್ಟ್ರಲ್ ಸೈಕಲ್. ಸೊ ಇಲ್ಲಿ ಕ್ವೆಶ್ಚನ್ ಕೇಳಿರೋದು ಅದು ಮಯೋಮೆಟ್ರಿಯಂ ಸ್ಟೂಡೆಂಟ್ಸ್. ಸೊ ಇಟ್ ಅಂಡರ್ಗೋಸ್ ಸ್ಟ್ರಾಂಗ್ ಯೂಟ್ರಿನ್ ಕಾಂಟ್ರಾಕ್ಷನ್ ಡ್ಯೂರಿಂಗ್ ಪಾರ್ಚುರೇಷನ್ ಆಲ್ಸೋ ಕಾಲ್ಡ್ ಆಸ್ ಚೈಲ್ಡ್ ಬರ್ತ್. ಚೈಲ್ಡ್ ಬರ್ತ್ ಟೈಮಲ್ಲಿ ಆಗುತ್ತೆ. ನಾವು Sertoli cells are found in, students, these cells called as Sertoli cells as well as the male germ cell, Spermatogonia, they are found in a spherical shape, one cell called as, hello students, ee diagram nenpidiya diagram ella poydu students diagram nimdu students ಎಲ್ಲರಿಗೂ diagram ನೆನಪಿದೆಯಾ? ಈ diagram ನೆನಪು,
ದಟ್ ಇಸ್ ಸರ್ಟೋಲಿ ಸೆಲ್ ಅಂಡ್ ಮೇಲ್ ಜರ್ಮ್ ಸೆಲ್ ಎರಡು ಕೂಡ ಇಲ್ಲಿದೆ. ಈ ಸ್ಟ್ರಕ್ಚರ್ ಏನಿದು, ದಿಸ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಆಸ್ ಸೆಮಿನಿಫರಸ್ ಟ್ಯೂಬ್ಯೂಲ್. ಸೊ ಅದು ಸೆಮಿನಿಫರಸ್ ಟ್ಯೂಬ್ಯೂಲ್ ಒಳಗಡೆ ಇದೆ. ಇಟ್ ಇಸ್ ಪ್ರೆಸೆಂಟ್ ಇನ್ಸೈಡ್ ದ ಸೆಮಿನಿಫರಸ್ ಟ್ಯೂಬ್ಯೂಲ್, ರೈಟ್? ಇಟ್ ಇಸ್ ಪ್ರೆಸೆಂಟ್ ಇನ್ಸೈಡ್ ದ seminiferous tubule. So the answer is going to be what, students? The answer is going to be, yes, are found in your seminiferous tubule and provide nourishment or nutrition. That's why it's called as what? Sertoli cell is also called as nurse cell. Nurse cell. Now the cells that secrete testicular hormone androgen is called as Leydig cells. ನಿಮ್ಮೆಲ್ಲರಿಗೂ ಗೊತ್ತು ಸ್ಟೂಡೆಂಟ್ಸ್, Leydig cell. ನೋಡಿ ಇಲ್ಲೂ ಕೂಡ ನೋಟ್ಸ್ ಕೊಟ್ಟಿದ್ದೀನಿ ಅನ್ಸುತ್ತೆ. ನೋಟ್ಸ್ ಎಲ್ಲ ನೋಟ್ಸ್ ಕೂಡ ಬರ್ತೀನಿ ನೋಡಿ. Leydig cell is also called as interstitial cell. Either the main function androgen production. Which type of androgen? Testosterone production. ಅದೇ ಆಂಡ್ರೋಜನ್ ಅಲ್ಲಿ, ಅದೇ ಆಂಡ್ರೋಜನ್ ಸ್ಟೂಡೆಂಟ್ಸ್ ಅಲ್ಲಿ, ಏನಾ? ಸೊ ಇಲ್ಲೇ ಕೊಟ್ಟಿದ್ದೀನಿ ನೋಡಿ ಸ್ಟೂಡೆಂಟ್ಸ್, ಒಳಗಡೆ ಎರಡು ತರ ಸೆಲ್ ಇರುತ್ತೆ. ಸರ್ಟೋಲಿ ಸೆಲ್ ಆಲ್ಸೋ ಕಾಲ್ಡ್ as ನರ್ಸ್ ಸೆಲ್, ಒಳಗಡೆ ಮೇಲ್ ಜರ್ಮ್ ಸೆಲ್ ಆಲ್ಸೋ ಕಾಲ್ಡ್ as spermatogonia. ಡಿಪ್ಲಾಯ್ಡ್ ಸೆಲ್ ಇದು. ಇಟ್ ಅಂಡರ್ಗೋಸ್ ಮಿಯೋಸಿಸ್ ಟು ಪ್ರೊಡ್ಯೂಸ್ ಸ್ಪರ್ಮ್ ಇವೆಂಚುಲಿ. ಸೊ ಈ ಎಲ್ಲ ಇನ್ಫಾರ್ಮೇಶನ್ ಸೆಮಿನಿಫರಸ್ ಟ್ಯೂಬ್ಯೂಲ್ ಇದು, ಸೆಮಿನಿಫರಸ್ ಟ್ಯೂಬ್ಯೂಲ್ದು, ಸರಿನಾ? ಸೆಮಿನಿಫರಸ್ ಟ್ಯೂಬ್ಯೂಲ್ದು ಎಲ್ಲ ಇನ್ಫಾರ್ಮೇಶನ್. ನೆಕ್ಸ್ಟ್ ಕ್ವೆಶನ್ಸ್ ನೋಡಿ. ನೆಕ್ಸ್ಟ್ ಕ್ವೆಶನ್ಸ್. ನಾವು ದ ಪ್ರಾಸೆಸ್ ಆಫ್, ಒಂದು ನಿಮಿಷ ಕ್ವೆಶನ್ ಸ್ಕಿಪ್ ಆಯ್ತಾ, ಆಗಿಲ್ಲ, ಓಕೆ. ದ ಪ್ರಾಸೆಸ್ ಆಫ್ ರಿಲೀಸ್ ಆಫ್ ಸ್ಪರ್ಮ್ ರಿಲೀಸ್ ಆಗೋದು ಸ್ಟೂಡೆಂಟ್ಸ್, ಯಾಕೋ ವಿಸಿಬಲ್ ಇಲ್ವಾ ಇದು, ದೊಡ್ಡ ಮಾಡೋದ? ದೊಡ್ಡದಾಯ್ತಲ್ಲ, ಕಾಣಿಸ್ತಿದೆ ಅನ್ಕೋತೀನಿ ಈಗ. ಓಕೆ. The process, students, the process of release of sperm from the seminiferous tubule is called as spermatogenesis. Allah, that is called as spermiation. The spermatids are transformed into spermatozoa. Spermatid to spermatozoa. Spermatozoa ಅಂದ್ರೆ ಏನು? Sperm. By the process called as spermiogenesis. ಹೌದು ಸ್ಟೂಡೆಂಟ್ಸ್, ಈ ಟೇಬಲ್ ನಿಮ್ಗೆ ನೆನಪಿರುತ್ತೆ ನೋಡಿ. ಇಲ್ಲಿ ನೋಡಿ ಎಲ್ಲರೂ, ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಕಾಣಿಸ್ತಿದ್ಯಾ? ಫಸ್ಟ್ ಏನಿತ್ತು? ಸ್ಪರ್ಮ್ಯಾಟೋಗೋನಿಯಾ, ಸೆಮಿನಿಫರಸ್ ಟ್ಯೂಬ್ಯೂಲ್ ಒಳಗಡೆ ಇತ್ತಾ, ಅದೇ ಇದು. ಅಂಡರ್ಗೋಸ್ ಮೈಟೋಸಿಸ್, ಗ್ರೋತ್, ಪ್ರೈಮರಿ ಸ್ಪರ್ಮೋಟೋಸೈಟ್, ಅಂಡರ್ಗೋಸ್ ಮಿಯೋಸಿಸ್, ಸೆಕೆಂಡರಿ ಸ್ಪರ್ಮೋಟೋಸೈಟ್. ಈ ಸೆಕೆಂಡರಿ ಸ್ಪರ್ಮೋಟೋಸೈಟ್ gets converted to, after meiosis, to spermatid. Now spermatid to spermatozoa, this process is called as spermiogenesis. ಇದು ಮಧ್ಯದ್ದು, ಸರಿನಾ? Now release from seminiferous tubule, release of sperm from seminiferous tubule is called as spermiation. It is called as what? Spermiation. Now the process of release of sperm from seminiferous tubule is called as what? Spermiation. The spermatid are transformed to spermatozoa. Spermatid are transferred to spermatozoa. That is called as spermiogenesis. Spermiogenesis. So answer in students, answer in bega ಹೇಳಿ. Ninth answer in bega. Ninth answer ಏನು? All of you. What is the answer number 9? ಇದಲ್ಲ. 1 is correct ಅಲ್ಲ. So 1 is incorrect, 2 is correct ಇಲ್ಲಿ. Okay, option number D. Now in spermatogenesis, if FSH hormone is not secreted, ಈ FSH hormone secrete ಆಗ್ತಾ ಇಲ್ಲ, follicular stimulating hormone. So primary follicle ಆಗಲ್ವಾ ಅದು? ಹೌದು. Formation of ಏನಾಗಲ್ಲ, is not secreted from the anterior pituitary. Which stage affected? First stage. Follicle development ಆಗ್ತಾ ಇಲ್ಲ, there is no development of follicle in the starting. So formation of primary spermatocyte, starting the spermatocyte ಸಿಗಲ್ಲ. Now to produce 2000 sperm and 400 ova, how many spermatogenesis and oogonia, how many spermatogonia and oogonia required? Students, simple question ನೋಡಿ. ಒಂದು ಸ್ಪರ್ಮ್ಯಾಟೋಗೋನಿಯಾ ಇಂದ 4 ಸ್ಪರ್ಮ್ ಬರುತ್ತೆ, ಓಕೆನಾ? ಸ್ಪರ್ಮ್ ಬರುತ್ತೆ. ಒಂದು oogonia ಇಂದ 1 ಎಗ್ ಬರುತ್ತೆ, ಓಕೆನಾ? ಸೊ ಇದು ನೋಡಿ, ಫಸ್ಟ್ ನೋಡಿ. ಸೊ ಟು ಮೇಕ್ 400 ಓವಾ, ಡು ವಿ ನೀಡ್ 400 ಎಗ್ ಬೇಕಂದ್ರೆ 400 oogonia ಬೇಕಾ? ಓಕೆ, 400 ಬೇಕು. ಸೊ ಇದೆರಡು ಹೋಯ್ತಾ, ಓಕೆ. ನಾ ಸ್ಟೂಡೆಂಟ್ಸ್, ನಾವು ಈಗ ನಮ್ಮ ಹತ್ರ 500 ಸ್ಪರ್ಮ್ಯಾಟೋಗೋನಿಯಾ ಇದೆ. 500 into 4 ಮಾಡಿ ಸ್ಟೂಡೆಂಟ್ಸ್. 1 ಸ್ಪರ್ಮ್ಯಾಟೋಗೋನಿಯಾ ಇಂದ 4 ಬರುತ್ತೆ, ಇಂಟು 4 ಮಾಡಿ. 5 5 5 16 5 4 5 5 15 5 15 5 4 20 20 ಮತ್ತೆ 2 0
ಸರ್ ಹಾಂ ಬಂತಲ್ಲ ಅಲ್ಲಿಗೆ ಹಾಂ 250 into 4 ಮಾಡಿ ಬೇಗ 250 into 4 ಮಾಡಿ ಬೇಗ ಇದೆರಡಲ್ಲ ಆನ್ಸರ್ ಇರೋದು ಬೇಗ ಹೇಳಿ ಸ್ಟೂಡೆಂಟ್ಸ್ ಬೇಗ ಆನ್ಸರ್ ಹೇಳಿ ಯಾರು ಹೇಳ್ತೀರಾ ಬೇಗ ಸ್ಟೂಡೆಂಟ್ಸ್ ಬೇಗ ಹೇಳಿ 250 into 4 ಮಾಡಿದ್ರೆ 1000 ಬರುತ್ತೆ ಆಬ್ವಿಯಸ್ಲಿ ಸರಿನಾ 5 into 4 ಅಲ್ಲಿಗೆ ಆನ್ಸರ್ ಬಂತಿಂತು ಸರಿನಾ ನೋಡಿ ನೆಕ್ಸ್ಟ್ ಕ್ವೆಶ್ಚನ್ Now, the second spermatocyte undergoes second meiotic division to produce 4 equal haploid. ಏನು ಬರುತ್ತೆ ನೋಡಿ ಯಾವತ್ತೂ ನೆನಪಿರಲಿ ಈ ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ undergoes meiosis 2 ನೆನಪಿರಲಿ secondary spermatocyte undergoes meiosis 2 ಏನು ಸಿಗುತ್ತೆ ಅವಾಗ 4 ಸ್ಪರ್ಮ್ಯಾಟೈಡ್ ಸಿಗುತ್ತೆ ಸೊ ಈ ಟೇಬಲ್ ಇದ್ರೆ ನಿಮಗೆ ಈ ತರ ಎಲ್ಲಾ ಕ್ವೆಶ್ಚನ್ಸ್ ಈಸಿ ಆಗ್ಬಿಡುತ್ತೆ ಸರಿನಾ ಇದರ ಎಲ್ಲ ಕ್ವೆಶ್ಚನ್ಸ್ ಈಸಿ ಆಗ್ಬಿಡುತ್ತೆ ಏನು ಬಂತಲ್ಲಿ ಸ್ಪರ್ಮ್ಯಾಟೈಡ್ ಬಂತು ನೆಕ್ಸ್ಟ್ ದ ಪ್ರಾಸೆಸ್ ಆಫ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಸ್ಪರ್ಮ್ಯಾಟೈಡ್ ಇಂಟು ಸ್ಪರ್ಮ್ ಸ್ಪರ್ಮಿಯೋಜೆನೆಸಿಸ್ ಎಲ್ಲಿದೆ ಬಂತು ರಿಲೀಸ್ ಆಫ್ ಸ್ಪರ್ಮ್ ಫ್ರಮ್ ದ ಸೆಮಿನಿಫರಸ್ ಟ್ಯೂಬ್ಯೂಲ್ ಇಸ್ ಕಾಲ್ಡ್ ಆಸ್ ವಾಟ್ ಸ್ಪರ್ಮಿಯೇಷನ್ ನೆಕ್ಸ್ಟ್ ಪ್ರಾಸೆಸ್ ನೋಡಿ ಪ್ರಾಸೆಸ್ ಯಾವತ್ತು ಸ್ಪರ್ಮ್ಯಾಟೋಗೋನಿಯಾ ಸ್ಟಾರ್ಟ್ ಆಗಬೇಕು ಸೊ ಇದು ಹೋಯ್ತು ಸ್ಪರ್ಮ್ಯಾಟೋಗೋನಿಯಾ ಇಂದ ಸ್ಪರ್ಮ್ಯಾಟೋಸೈಟು ಇದು ಸ್ಪರ್ಮ್ ಬರಲ್ಲ ಓಕೆ ಇದೆರಡು ಇದಿದೆ ಅದಾದ್ಮೇಲೆ ಸ್ಪರ್ಮ್ಯಾಟೋಸೈಟು ಸ್ಪರ್ಮ್ಯಾಟಿಡ್ ಆಮೇಲೆ ಸ್ಪರ್ಮ್ಯಾಟೋಜೋವಾ ಲಾಸ್ಟ್ ಸೊ ಸ್ಪರ್ಮ್ಯಾಟೋಜೋವಾ ಲಾಸ್ಟ್ ಬಂತ ಇಲ್ಲಿ ನೋಡಿ ಸ್ಪರ್ಮ್ಯಾಟೋಜೋವಾ ಲಾಸ್ಟ್ ಇಲ್ಲಿ ಇದು ಸ್ಪರ್ಮ್ಯಾಟೋಜೋವಾ ಇಲ್ಲ ಸ್ಪರ್ಮ್ ಲಾಸ್ಟ್ ಅದಕ್ಕಿಂತ ಮುಂಚೆ ಸ್ಪರ್ಮ್ಯಾಟಿಡ್ ನೆಕ್ಸ್ಟ್ ಕ್ವೆಶ್ಚನ್ ಸ್ಟೂಡೆಂಟ್ಸ್ which of the following has 23 chromosomes ಅಂದ್ರೆ haploid ಅದು ಸ್ಟೂಡೆಂಟ್ಸ್ ಇದರಲ್ಲಿ haploid ಯಾವುದು ಸೆಕೆಂಡರಿ oocyte ಸರಿನಾ oogonia ಯಾವುದು ಡಿಪ್ಲಾಯ್ಡ್ ಝೈಗೋಟ್ ಡಿಪ್ಲಾಯ್ಡ್ ಸ್ಪರ್ಮ್ಯಾಟೋಗೋನಿಯಾ ಡಿಪ್ಲಾಯ್ಡ್ ಇದು ಸೆಕೆಂಡರಿ oocyte ಒಂದು haploid ಅದಕ್ಕೆ ಒಂದು ಟೇಬಲ್ ಇದೆ ನೋಡಿ ಇದು ನೋಡಿ ಸೆಕೆಂಡರಿ oocyte haploid ಇರುತ್ತೆ ಅವತ್ತು haploid ಇರುತ್ತೆ ಅದು ಅವಾಗೂನು ಸರಿನಾ ನೆಕ್ಸ್ಟ್ ಕ್ವೆಶ್ಚನ್ now gonadotropin releasing hormone GnRH in hypothalamic hormone which stimulates the pituitary to secrete FSH ಮತ್ತೆ LH ಈ FSH S ಸರ್ಟೋಲಿ ಸೆಲ್ ಮೇಲೆ ಕೆಲಸ ಮಾಡುತ್ತೆ L ಲೇಡಿಕ್ ಸೆಲ್ ಮೇಲೆ ಕೆಲಸ ಮಾಡುತ್ತೆ ವೆರಿ ಐಡೆಂಟಿಫೈ ದ ಇನ್ಕರೆಕ್ಟ್ ಪೇರ್ ಸ್ಟೂಡೆಂಟ್ಸ್ ಫಾರ್ಮೇಷನ್ ಆಫ್ ಕಾರ್ಪಸ್ ಲೂಟಿಯಂ ಓಕೆ ಸೆಕ್ರೀಷನ್ ಪ್ರೊಜೆಸ್ಟರಾನ್ ಓಕೆ ಅಲ್ಲಿ ಆ ಟೈಮ್ ಅಲ್ಲಿ ಆಗುತ್ತೆ ರಿಗ್ರೆಷನ್ ಆಫ್ ಎಂಡೋಮೆಟ್ರಿಯಂ ಓಕೆ ಬಟ್ ಡಿಸ್ಇಂಟಿಗ್ರೇಷನ್ ಆಗಲ್ಲ ಡಿಸ್ಇಂಟಿಗ್ರೇಷನ್ ಸ್ಟಾರ್ಟಿಂಗ್ ಡೇಸ್ ಮಾತ್ರ 1 to 5 days ಇಲ್ಲಿ ನೋಡಿ ಮೆನ್ಸ್ಟ್ರಲ್ ಸೈಕಲ್ ಇದೆಯಾ ಫೋಟೋ ಹಾಕಿದ್ದೀನ ಹಾಕಿಲ್ವಾ ಒಂದು ನಿಮಿಷ ಸ್ಟೂಡೆಂಟ್ಸ್ ಒಂದು ನಿಮಿಷ ಇಲ್ಲಿ ನೋಡ್ಬೋದು ನೋಡಿ ಇದು ರಿಗ್ರೆಷನ್ ಆಫ್ ಎಂಡೋಮೆಟ್ರಿಯಂ ಲೇಯರ್ ಇಲ್ಲಿ ಆಗ್ತಿದೆ ಸ್ಟಾರ್ಟಿಂಗ್ 1 to 5 days ಮ್ಯಾಕ್ಸಿಮಮ್ ಇಲ್ಲೇ ಆಗುತ್ತೆ ಇಲ್ಲ 1 to 3 days ಮಾತ್ರ ಇಲ್ಲೇ ಆಗುತ್ತೆ ರಿಗ್ರೆಷನ್ ಸೊ ಡಿಸ್ಇಂಟಿಗ್ರೇಷನ್ ಅಂದ್ರೆ ಮುರಿದೋಗೋದು ಎಂಡೋಮೆಟ್ರಿಯಂ ಲೇಯರ್ ಬ್ರೇಕ್ ಆಗೋದು ನೆಕ್ಸ್ಟ್ ಕಾರ್ಪಸ್ ಲೂಟಿಯಂ ಸೆಕ್ರೀಟ್ಸ್ ಲಾರ್ಜ್ ಅಮೌಂಟ್ ಆಫ್ ಪ್ರೊಜೆಸ್ಟ್ರಾನ್ which is essential for maintenance of ನೆನಪಿ ಸ್ಟೂಡೆಂಟ್ಸ್ ಕಾರ್ಪಸ್ ಲೂಟಿಯಂ ಪ್ರೊಜೆಸ್ಟ್ರಾನ್ ಪ್ರೊಡ್ಯೂಸ್ ಮಾಡುತ್ತೆ ಪ್ರೊಜೆಸ್ಟ್ರಾನ್ ಇಸ್ ಹೆಲ್ಪ್ಫುಲ್ ಫಾರ್ maintaining the endometrium layer so corpus luteum will produce progesterone which will maintain the endometrium layer now progesterone hormone secreted by corpus luteum same ulta madida question astel ulta madida idna next which of the following statement is true statement okay LH surge induces menstruation illa LH surge induces ovulation regression of corpus luteum leads to increase illa decrease agutte ಕಾರ್ಪಸ್ ಲೂಟಿಯಂ ಏನಾದರೂ ಕಂಪ್ಲೀಟ್ ರಿಗ್ರೆಷನ್ ಆಗೋದ್ರೆ ಡಿಕ್ರೀಸ್ ಆಗುತ್ತೆ ಪ್ರೊಜೆಸ್ಟ್ರಾನ್ ಡಿಪ್ಲಾಯ್ಡ್ ಎಗ್ ಇಸ್ ಫಾರ್ಮ್ಡ್ ಆಫ್ಟರ್ ಸೆಕೆಂಡ್ ಮಿಯೋಟಿಕ್ ಡಿವಿಷನ್ ಇಲ್ಲ ಸೆಕೆಂಡ್ ಮಿಯೋಸಿಸ್ ಆದ್ರೆ ಯಾವತ್ತೂ ಕೂಡ ಹ್ಯಾಪ್ಲಾಯ್ಡ್ ಬರುತ್ತೆ ಸೊ ಇದು ಲಾಸ್ಟ್ ಆನ್ಸರ್ ಸ್ಟೂಡೆಂಟ್ಸ್ ಇದು ಲಾಸ್ಟ್ ಆನ್ಸರ್ ಸ್ಟೂಡೆಂಟ್ ನೆನಪಿರಲಿ ದಿಸ್ ಇಸ್ ಅ ಡೆವಲಪಿಂಗ್ ಎಂಬ್ರಿಯೋ ಆ ಡೆವಲಪಿಂಗ್ ಎಂಬ್ರಿಯೋ ಒಳಗಡೆ ಬೇರೆ ತರ ಚಿಕ್ಕ ಸೆಲ್ಸ್ ಇದೆ ದಟ್ ಇಸ್ ಕಾಲ್ಡ್ ಬ್ಲಾಸ್ಟೋಮಿಯರ್ಸ್ ಎಲ್ಲ ಬ್ಲಾಸ್ಟೋಮಿಯರ್ಸ್ ಒಂದು ಕಾರ್ನರ್ ಬಂದ್ಬಿಡ್ತಿತ್ತಾರ ಕಾರ್ನರ್ಸ್ಗೆ ಅಟ್ಯಾಚ್ ಆಗಿರುತ್ತೆ ಇದನ್ನ ನಾವೇನಂತ ಕರಿತೀವಿ ಎಲ್ಲ ಬ್ಲಾಸ್ಟೋಮಿಯರ್ಸ್ ಈ ತರ ಕಾರ್ನರ್ಗೆ ಅಟ್ಯಾಚ್ ಆಗ್ಬಿಟ್ರೆ ದಟ್ ಇಸ್ ಕಾಲ್ಡ್ ಎಸ್ ವಾಟ್ ಟ್ರೋಫೋಬ್ಲಾಸ್ಟ್ ಲೇಯರ್ ಇದೇನಂತ ಕರಿತೀವಿ ಇದನ್ನ ಟ್ರೋಫೋಬ್ಲಾಸ್ಟ್
ಬ್ಲಾಸ್ಟ್ ಲೇಯರ್ ಅಂತ ಕರಿತೀವಿ. ಈ ಟ್ರೋಫೋಬ್ಲಾಸ್ಟ್ ಸ್ಟೂಡೆಂಟ್ಸ್, ಈ ಟ್ರೋಫೋಬ್ಲಾಸ್ಟ್ ಲೇಯರ್ ಮೇಲೆ ಮುಂದೆ ಹೋಗ್ಬಿಟ್ಟು ಕೋರಿಯೋನಿಕ್ ವಿಲ್ಲೈ ಬರುತ್ತೆ. ಈ ಕೋರಿಯೋನಿಕ್ ವಿಲ್ಲೈ ಪ್ಲಸ್ ಮೆಟರ್ನಲ್ ಬ್ಲಡ್ ಪ್ಲಸ್ ಯೂರಿನ್ ಟಿಶ್ಯೂ ಸೇರ್ಬಿಟ್ಟು ಈ ಟ್ರೋಫೋಬ್ಲಾಸ್ಟ್ ಲೇಯರು ಮುಂದೆ ಹೋಗ್ಬಿಟ್ಟು ಪ್ಲಾಸೆಂಟಾ ಕನ್ವರ್ಟ್ ಆಗುತ್ತೆ. ಅದೇ ಈ ಸ್ಟ್ರಕ್ಚರ್ ಅಲ್ಲಿ ಮಿಕ್ಕಿದ ಎಲ್ಲಾ ಸೆಲ್ಸ್, ಒಳಗಡೆ ಎಲ್ಲಾ ಸೆಲ್ಸ್ ಕೂಡ ಒಂದು ಕಾರ್ನರ್ ಹತ್ರ ಬಂದ್ಬಿಡುತ್ತೆ, ಎಲ್ಲ ಕಾರ್ನರ್ ಬಂದಿರುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಇನ್ನರ್ ಸೆಲ್ ಮಾಸ್. ಇನ್ನರ್ ಸೆಲ್ ಮಾಸ್ ನೋಡಿ, ಇನ್ನರ್ ಸೆಲ್ ಮಾಸ್ ನೆನಪಿರಲಿ. ಇದೇ ಇನ್ನರ್ ಸೆಲ್ ಮಾಸ್ ಮುಂದೆ ಹೋಗ್ಬಿಟ್ಟು ಎಂಬ್ರಿಯೋ ಮುಂದೆ ಹೋಗ್ಬಿಟ್ಟು ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಫುಲ್ ಆಗುತ್ತೆ, ಸರಿನಾ? ಸೊ ದಿಸ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಆಸ್ ಬ್ಲಾಸ್ಟೋಸಿಸ್ಟ್. ಈಗ ದಿಸ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಆಸ್ ವಾಟ್? ಬ್ಲಾಸ್ಟೋಸಿಸ್ಟ್. ಬ್ಲಾಸ್ಟೋಸಿಸ್ಟ್ ಇದು. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, when does the second meiotic division occur in secondary oocyte? ಬ್ಯೂಟಿಫುಲ್ ಕ್ವೆಶ್ಚನ್ ಸ್ಟೂಡೆಂಟ್ಸ್. ಸೆಕೆಂಡ್ ಮಿಯಾಟಿಕ್ ಡಿವಿಷನ್ ಯಾವಾಗ ಆಗುತ್ತೆ ಅಂತ ಸ್ಟೂಡೆಂಟ್ಸ್ ಇದನ್ನ ದೊಡ್ಡದು ಮಾಡತ್ತೀರಿ. ಸೆಕೆಂಡ್ ಮಿಯಾಟಿಕ್ ಡಿವಿಷನ್ ಯಾವಾಗ ಆಗುತ್ತೆ ಸ್ಟೂಡೆಂಟ್? ನೆನಪಿದ್ರೆ ನಿಮಗೆ ಈ ಟೇಬಲ್ ಎಲ್ಲಿ ಕೊಟ್ಟಿದ್ದೀನಿ ನಾನು. ಈ ಸೆಕೆಂಡ್ ಮಿಯಾಟಿಕ್ ಡಿವಿಷನ್ ಯಾವಾಗ ಆಗುತ್ತೆ, ಯಾವಾಗ ಕಂಪ್ಲೀಟ್ ಆಗುತ್ತೆ? when the secondary oocyte comes in contact with the sperm. ಈ ಕಾಂಟ್ಯಾಕ್ಟ್ ಆದಾಗ್ಲೇನೆ ಈ ಸೆಕೆಂಡ್ ಮಿಯಾಸಿಸ್ ಟು ಕಂಪ್ಲೀಟ್ ಆಗೋದು ಸ್ಟೂಡೆಂಟ್ಸ್. ಓಕೆ, ಕಂಪ್ಲೀಟ್ ಆಗೋದು. ನೋಡಿ, ಅವಾಗ್ಲೇ ಇದಾಗೋದು. when the egg comes in contact with the sperm, ಅವಾಗ್ಲೇನೆ ಈ ಸೆಕೆಂಡ್ ಮಿಯಾಸಿಸ್ ಮುಗ್ದೋಗುತ್ತೆ, ಸರಿನಾ? ಅದಕ್ಕೆ ಆನ್ಸರ್ ಏನು ಸ್ಟೂಡೆಂಟ್ಸ್? ಅದಕ್ಕೆ ಆನ್ಸರ್ ಏನು ಬೇಗ ಹೇಳಿ ಸ್ಟೂಡೆಂಟ್ಸ್. ಅದು ಇದು ಇನ್ಕ್ರೀಸ್ ಮಾಡಿ, ಏನದು 420p ಹಾಕೊಳ್ಳಿ. 420p ಗೆ ಇಲ್ಲ 360 ಕಾಣಿಸ್ಬೋದು, 420p ಹಾಕೊಳ್ಳಿ ಬೇಗ ಸ್ಟೂಡೆಂಟ್ಸ್. ಆನ್ಸರ್ ಏನಿದ್ರದ್ದು? ಅಟ್ ದ ಟೈಮ್ ಆಫ್ ಓವ್ಯುಲೇಷನ್ ಅಲ್ಲ, ಅಟ್ ದ ಟೈಮ್ ಆಫ್ ಫರ್ಟಿಲೈಸೇಷನ್ ಅವಾಗ. ಸೊ ಫರ್ಟಿಲೈಸೇಷನ್ ಟೈಮ್ ಅಲ್ಲಿ ಸೆಕೆಂಡ್ ಮಿಯಾಸಿಸ್ ಮುಗ್ದೋಗುತ್ತೆ, ಸರಿನಾ? ನೆಕ್ಸ್ಟ್, match the items given in column 1 with column 2 and select the correct option. Proliferatory phase ಅಂದ್ರೆ ಡೆವಲಪ್ಮೆಂಟ್ ಆಗೋದು, ಸರಿನಾ? ಸೊ follicular phase. Secondary phase is also called as your luteal phase. Menstrual phase is called as breakdown layer. So answer is students A is 2, C, right? A is going to be 2, B is going to be 3 and C is going to be 1. Option number C. Students, option number C na? ಹೌದು, ಆಪ್ಷನ್ ನಂಬರ್ ಸಿ. ಸ್ಟೂಡೆಂಟ್ ಇದೆಲ್ಲ 1 ಮಾರ್ಕ್ ಕ್ವೆಶ್ಚನ್ಸ್. ನಿಮ್ಗೆ ಎಲ್ಲರಿಗೂ ಈಕ್ವಲ್ ಕ್ವೆಶ್ಚನ್ ಸಾಲ್ವ್ ಮಾಡಕ್ ಬರ್ಬೇಕು. ನಿಮ್ಗೆ ಎಲ್ಲರಿಗೂ ಈ ತರ ಎಲ್ಲ 1 ಮಾರ್ಕ್ ಕ್ವೆಶ್ಚನ್ಸ್ ಕೂಡ ನಿಮ್ಗೆ ಸಾಲ್ವ್ ಮಾಡಕ್ ಬಂದ್ರೆ ಮುಂದೆ ಯೂಸ್ ಆಗೋದು, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ. ಈ ಎಲ್ಲ 1 ಮಾರ್ಕ್ ಕ್ವೆಶ್ಚನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಇಲ್ಲಿಂದ ರಿಪೀಟ್ ಆಗೇ ಆಗುತ್ತೆ. ನಿಮ್ದು KCET ಆಗಲಿ ಇದೇ ಕ್ವೆಶ್ಚನ್ಸ್ ಈ ತರನೇ ಬರುತ್ತೆ. ಕ್ವೆಶ್ಚನ್ಸ್ ಕೂಡ KCET ಕೂಡ ಈ ತರನೇ ಕ್ವೆಶ್ಚನ್ ಡೈರೆಕ್ಟ್ ಆಗಿ ಕೇಳ್ತಾರೆ ನಿಮ್ಗೆ, ಸರಿನಾ? ಸೊ 1 ಮಾರ್ಕ್ ಕ್ವೆಶ್ಚನ್ಸ್ ಎಲ್ಲಕ್ಕಿಂತ ಈಸಿಯೆಸ್ಟ್ ಕ್ವೆಶ್ಚನ್ಸ್ ಇದು. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. The secondary oocyte after ovulation is covered by a non-cellular layer of. Students, ನನ್ನ ನೋಟ್ಸ್ ಅಲ್ಲಿ ತುಂಬಾ ಬಸಿ ನಿಮ್ಗೆ ಅನ್ನೋದು, ಇದು ಸೆಕೆಂಡರಿ oocyte ಗೆ ರಪ್ಚರ್ ಆದಾಗ, ಯಾವಾಗ? ಓವ್ಯುಲೇಷನ್ ಟೈಮ್ ಅಲ್ಲಿ ಗ್ರಾಫಿಯನ್ ಫಾಲಿಕಲ್ ರಪ್ಚರ್. ಸ್ಟೂಡೆಂಟ್ಸ್, ಓವ್ಯುಲೇಷನ್ ಆದಾಗ JEE ಮೇನ್ಸ್ ಬೇಕಾಗಿಲ್ಲ. ಅದು JEE ಮೇನ್ಸ್ ಯಾಕೆ? JEE ಮೇನ್ಸ್ ಬಯಾಲಜಿನೇ ಇಲ್ಲ ಅಲ್ಲ, JEE ಮೇನ್ಸ್ ಬಯಾಲಜಿನೇ ಇಲ್ಲ. ನೋಡಿ, ಈ ಗ್ರಾಫಿಯನ್ ಫಾಲಿಕಲ್ ರಪ್ಚರ್ ಆಗುತ್ತೆ ಯಾವಾಗ? ಗ್ರಾಫಿಯನ್ ಫಾಲಿಕಲ್ ವಿಲ್ ರಪ್ಚರ್ ಡ್ಯೂರಿಂಗ್ ಓವ್ಯುಲೇಷನ್. ಹೌದಾ? ಹೌದು, ಡ್ಯೂರಿಂಗ್ ಓವ್ಯುಲೇಷನ್ ರಪ್ಚರ್ ಆಗುತ್ತೆ, ಸರಿನಾ? ಸೊ ಅದು ರಪ್ಚರ್ ಆದಾಗ ಏನಾಗುತ್ತೆ? ಅದು ಗ್ರಾಫಿಯನ್ ಫಾಲಿಕಲ್ ಒಳಗಡೆ ಇರೋ ಸೆಕೆಂಡರಿ oocyte ರಿಲೀಸ್ ಆಗುತ್ತೆ. ಆ ಸೆಕೆಂಡರಿ oocyte ಜೊತೆಗೆ ದೇರ್ ವಿಲ್ ಬಿ ಎ ಲೇಯರ್ ಕಾಲ್ಡ್ ಆಸ್ ಝೋನಾ ಪೆಲಿಸುಡಾ ಲೇಯರ್ ಇರುತ್ತೆ. ಜೊತೆಗೆ ಏನಿರುತ್ತೆ ಜೊತೆಗೆ ಸ್ಟೂಡೆಂಟ್ಸ್? ಝೋನಾ ಪೆಲಿಸುಡಾ ಲೇಯರ್ ಇರುತ್ತೆ. ನೆಕ್ಸ್ಟ್ ಸ್ಟೂಡೆಂಟ್ಸ್, choose the correct option from the table given below for formation and dissolution of the label part. ಯಾವುದು ಸ್ಟೂಡೆಂಟ್ಸ್? ಈ ಪಾರ್ಟ್ ಯಾವುದು ಗೊತ್ತಾ? ಇಲ್ಲಿ ಕಾಣಿಸ್ತಾ ಇಲ್ಲ, ಬಟ್ ದೇ ಆರ್ ಟಾಕಿಂಗ್ ಅಬೌಟ್ ಝೋನಾ ಪೆಲಿಸುಡಾ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸ್ಟೂಡೆಂಟ್ಸ್, ಝೋನಾ ಪೆಲಿಸುಡಾ ಯಾವಾಗ ಆಗುತ್ತೆ? ಝೋನಾ ಪೆಲಿಸುಡಾ ಫಾರ್ಮೇಶನ್ ಯಾವಾಗ ಆಗೋದು? ಸೆಕೆಂಡರಿ oocyte ಅಲ್ಲಿ. ಸ್ಟೂಡೆಂಟ್, ಸೆಕೆಂಡರಿ oocyte ಅಲ್ಲಿ ಆಗುತ್ತೆ. ಬಟ್ ಅದ್ರದ್ದು ಡಿಸಲ್ಯೂಷನ್ ಯಾವಾಗ ಆಗೋದು ಸ್ಟೂಡೆಂಟ್ಸ್? ಡಿಸಲ್ಯೂಷನ್ ಯಾವಾಗ ಆಗೋದು? ಆಕ್ಚುಲಿ ಆಫ್ಟರ್ ಫರ್ಟಿಲೈಸೇಷನ್ ಆದ್ಮೇಲೆ. ಸೊ ಫರ್ಟಿಲೈಸೇಷನ್ ಆದ್ಮೇಲೆ ಆ ಲೇಯರ್ ಡಿಸಾಲ್ವ್ ಆಗುತ್ತೆ. ಫರ್ಟಿಲೈಸೇಷನ್ ಆದ ತಕ್ಷಣ ಝೋನಾ ಪೆಲಿಸುಡಾ ಲೇಯರ್. ನೆಕ್ಸ್ಟ್,
Which of the following hormone is produced only during pregnancy? That is HCG, human chorionic gonadotropin. HCG, HPL, only during pregnancy. Next answer. Dash hormone is secreted by the ovaries in the later phase of pregnancy. That is relaxin. Relaxin ಮುಂದೆ ಹೋಗ್ತಾ ರಿಲೀಸ್ ಮಾಡುತ್ತೆ ಆಮೇಲೆ. Which of the following hormone is not secreted by human placenta? Human placenta ಮಾಡಲ್ಲ. LHO. Estrogen, progesterone. Right. ಒಂದು ನಿಮಿಷ. LH. ಪ್ರೊಜೆಸ್ಟ್ರಾನ್ ಮತ್ತು ಎಸ್ಟ್ರೋಜನ್ ಮಾಡುತ್ತೆ. HCG ಕೂಡ ಪ್ಲಾಸೆಂಟಾನೇ ಮಾಡೋದು, LH ಮಾಡಲ್ಲ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಒಂದು ನಿಮಿಷ ದೊಡ್ಡದು ಮಾಡೋದ ಇದನ್ನ. ಓಕೆ, ಮಾರಲೈಸ್ಡ್ ಸ್ಟೂಡೆಂಟ್ಸ್, ಮಾರಲೈಸ್ ಸ್ಟೇಜ್ ಎಷ್ಟಿರುತ್ತೆ? ಒಂದು ಮಾರಲಾದಲ್ಲಿ ದೇರ್ ವಿಲ್ ಬಿ ಅರೌಂಡ್ 8 to 12 ಬ್ಲಾಸ್ಟೋಮಿಯರ್ಸ್ ಇರುತ್ತೆ, ರೈಟ್? 8 to 12 ಬ್ಲಾಸ್ಟೋಮಿಯರ್ಸ್ ಯಾವಾಗ ಬರುತ್ತೆ? ಬಿಟ್ವೀನ್ ಝೈಗೋಟ್ ಮತ್ತೆ ಬ್ಲಾಸ್ಟೋಸಿಸ್ಟ್ ಮಧ್ಯೆ. ಸೊ ಬ್ಲಾಸ್ಟೋಸಿಸ್ಟ್ ಎಂಡಲ್ಲಿ ಬರುತ್ತೆ, ಝೈಗೋಟ್ ಸ್ಟಾರ್ಟಿಂಗ್ ಅಲ್ಲಿ ಇರುತ್ತೆ. ಸೊ ಝೈಗೋಟ್ ಬ್ಲಾಸ್ಟೋಸಿಸ್ಟ್ ಮಧ್ಯದಲ್ಲಿರೋದು ಮಾರುಲಾ, ಸರಿನಾ? ಮಾರುಲಾ ಬ್ಲಾಸ್ಟೋಲಾ ಎಲ್ಲ ಬರೋದು. Which of the following is not a function of placenta, students? Not a function of placenta. Okay. First removal, correct. Secretion of oxytocin. Secretion of oxytocin ಮಾಡಲ್ಲ. Oxytocin will come from metal and pituitary. During pregnancy, the fetus develops limbs and digits after 8 weeks. Andre 2 months, other 2 months, so 8 weeks. So now, the first movement and appearance of hair, students first kick ಆಗೋದು 5th month. 5th month first kick ಆಗುತ್ತೆ. During embryonic development, embryo is heart formed. Students, ಡಾಕ್ಟರ್ ಹೇಳ್ತಾರಲ್ಲ, ಕಿವಿಗೆ ಹಾಕ್ಬಿಟ್ಟು ಕೇಳ್ತಾರೆ ಹಾರ್ಟ್ ಬರ್ತಿದೆ ಅಂತ. ಫಸ್ಟ್ ಹಾರ್ಟ್ ಬೀಟು 1 month ಆದ್ಮೇಲೆ ಬರೋದು. 1 month, ಫಸ್ಟ್ ಮಂತ್. ನೆಕ್ಸ್ಟ್, ದ ಸಿಗ್ನಲ್ ಫಾರ್ ಪಾರ್ಚುರೇಷನ್ ಕಮ್ಸ್ ಫ್ರಮ್ ಸ್ಟೂಡೆಂಟ್ಸ್ ಎಂದ ಬರುತ್ತೆ? ಬೋತ್ ಪ್ಲಾಸೆಂಟಾ ಆಸ್ ವೆಲ್ ಆಸ್ ಫುಲ್ ಡೆವಲಪ್ ಫೀಟಸ್, ಎರಡು ಕಡೆಯಿಂದ ಕೂಡ. ಸೊ ಪ್ಲಾಸೆಂಟಾ ಮತ್ತೆ ಬೇಬಿ ಎರಡು ಕಡೆ ಒಂದು ಸಿಗ್ನಲ್ ಹೋಗುತ್ತೆ, ಐ ಆಮ್ ರೆಡಿ ಟು ಕಮ್ ಔಟ್. ಅವಾಗ ಬೇಬಿ ಡೆಲಿವರ್ ಆಗೋಗುತ್ತೆ ಸ್ಟೂಡೆಂಟ್ಸ್, ಸರಿನಾ? ಸೊ ಅಲ್ಲಿಗೆ ಸ್ಟೂಡೆಂಟ್ಸ್, ಅಲ್ಲಿಗೆ ನಿಮ್ದು ಎಲ್ಲಾ ತರದ್ದು 1 mark ಕ್ವೆಶ್ಚನ್ ಮುಗೀತು. ಸೊ ಸ್ಟೂಡೆಂಟ್ಸ್, ಐ ಹೋಪ್ ಆಲ್ ಆಫ್ ಯು ಏಬಲ್ ಟು ಸಾಲ್ವ್ ದೋಸ್ ಕ್ವೆಶ್ಚನ್ಸ್. ಈ ಕ್ವೆಶ್ಚನ್ ಸಾಲ್ವ್ ಮಾಡಕ್ ಆಗ್ತಿಲ್ಲ ಅಂತಂದ್ರೆ ಕಮೆಂಟ್ ಅಂತ ತಿಳಿಸಿ, ಸರ್ ನನಗೆ ಈ ಕ್ವೆಶ್ಚನ್ ಸಾಲ್ವ್ ಮಾಡಕ್ ಆಗ್ತಾ ಇಲ್ಲ, ಒನ್ ಶಾಟ್ ಮತ್ತೆ ಲೈನ್ ಕೊಡ್ತೀರಾ ಸರ್, NCERT ತೆಗೆದು ಓದಿಸ್ತೀರಾ ನಂಗೆ ಒಂದ್ಸತಿ, ಅದು ಕೂಡ ಮಾಡೋದ. ಸೊ ಮುಂದೆ ಪ್ಲಾನ್ ಇದೆ. ಸೊ ನಾನು ಮುಂದೆ ನೆಕ್ಸ್ಟ್ ಪ್ಲಾನ್ ಏನಂತಂದ್ರೆ NCERT ಬುಕ್ ತೆಗೆದ್ಬಿಟ್ಟು ಡೈರೆಕ್ಟ್ ಆಗಿ ನಿಮ್ಗೆ NCERT ಲೈನ್ಸ್ ಓದಿಸ್ತೀವಿ ನಾವು. ಅವಾಗಿನ ಈಸಿ ಆಗ್ಬಿಡುತ್ತೆ, ಆಬ್ವಿಯಸ್ಲಿ ಅವಾಗ ಏನೋ ಈಸಿ ಆಗುತ್ತೆ ಚಾಪ್ಟರ್. ನಾವು ಇದೆಲ್ಲ 2 mark ಕ್ವಶನ್ಸ್, ಇದೆಲ್ಲ ನಿಮ್ಗೆ 2 mark ಕ್ವಶನ್ಸ್, ತುಂಬಾ ಈಸಿ ಕ್ವಶನ್ಸ್. ಅಲ್ಲಿ ನೀವು 1 mark ನೋಡಿದ್ರಲ್ಲ, ಆ 1 mark ಕ್ವೆಶ್ಚನ್ಗೆ ಒಂದು ಎಕ್ಸ್ಟ್ರಾ ಪಾಯಿಂಟ್ ಅಷ್ಟೇ ಇಲ್ಲಿ ನೋಡಿ. ವೈ ಆರ್ ಹ್ಯೂಮನ್ ಟೆಸ್ಟಿಸ್ ಲೊಕೇಟೆಡ್ ಔಟ್ಸೈಡ್ ದ ಅಬ್ಡಾಮಿನಲ್ ಕ್ಯಾವಿಟಿ? ನೀವು ಆಗಿ ನೋಡಿದ್ವಲ್ಲ, ಔಟ್ಸೈಡ್ ಅಬ್ಡಾಮಿನಲ್ ಕ್ಯಾವಿಟಿ ಏನಿದೆ? ಟೆಂಪರೇಚರ್ ಕಮ್ಮಿ ಇದೆ, ಅದಕ್ಕೆ ಆಚೆ ಇದೆ. ಆ ಟೆಂಪರೇಚರ್ ಕಮ್ಮಿ ಇರೋದಕ್ಕೆ ಇಟ್ ಹೆಲ್ಪ್ಸ್ ಇನ್ ಸ್ಪರ್ಮ್ಯಾಟೋಜೆನೆಸಿಸ್ ಅಷ್ಟೇ ನೋಡಿ. Testes are located outside the abdominal cavity in a pouch called a scrotum to maintain a temperature lower. ಹೇಳಿದ್ನಲ್ಲ, ಟೆಂಪರೇಚರ್ ಲೋವರ್ ಬಾಡಿ ಟೆಂಪರೇಚರ್ ಫಾರ್ ಸ್ಪರ್ಮ್ಯಾಟೋಜೆನೆಸಿಸ್. ಬೇರೆ ತರದ್ದು ಡಕ್ಟ್ಸ್, ಬೇರೆ ತರ ಡಕ್ಟ್ಸ್ ಇಲ್ಲಿ. ರೇಡಿಯಲ್ ಟೆಸ್ಟಿಸ್, ವಾಸ್ ಎಫರೆನ್ಷಿಯಾ, ಎಪಿಡರ್ಮಿಸ್, ವಾಸ್ ಡಿಫರೆನ್ಸ್, ಎಜಾಕ್ಯುಲೇಟ್ ಡಕ್ಟ್ ನೋಡಿ. ಇದೇ ಆಗ ಒಂದು ಕ್ವಶನ್ ಇತ್ತಲ್ಲಿ. ಎಜಾಕ್ಯುಲೇಟ್ ಡಕ್ಟ್ ಯಾವಾಗ ಬರುತ್ತೆ? ಈ ವಾಸ್ ಡಿಫರೆನ್ಸ್ ಪ್ಲಸ್ ಸಮಾಯಿನಲ್ ವೆಸಿಕಲ್. ಈ ಸಮಾಯಿನಲ್ ವೆಸಿಕಲ್ ಎರಡು ಸೇರ್ಬಿಟ್ಟು ಸ್ಟೂಡೆಂಟ್ಸ್, ಎರಡು ಸೇರ್ಬಿಟ್ಟು, ಓಕೆನಾ? ಈ ಸಮಾಯಿನಲ್ ವೆಸಿಕಲ್ ಮತ್ತೆ ವಾಸ್ ಡಿಫರೆನ್ಸ್ ಎರಡು ಸೇರ್ಬಿಟ್ಟೆ ಈ ಎಜಾಕ್ಯುಲೇಟ್ ಡಕ್ಟ್ ಬರೋದು. ಎಜಾಕ್ಯುಲೇಟ್ ಡಕ್ಟ್ ಬರೋದಿದು, ಸರಿನಾ? ಯುರೇಥ್ರಾ ಇಸ್ ಅ ಕಾಮನ್ ಪ್ಯಾಸೇಜ್. ಇದು ನೋಡಿ, ಡ್ರಾ ನೀಟ್ ಲೇಬಲ್ಡ್ ಆಫ್ ಸೆಮಿನಿಫರಸ್ ಟ್ಯೂಬ್ಯೂಲ್. ಈ ತರ ಡ್ರಾ ಮಾಡಿ ಸಾಕು. ಈ ತರ ಡ್ರಾ ಮಾಡಿಬಿಟ್ಟು ಇಲ್ಲ ಲೇಬಲ್ ಮಾಡಿ, ಸರ್ಟೋಲಿ ಸೆಲ್ ಇಲ್ಲ ನರ್ವ್ ಸೆಲ್, ಫಂಕ್ಷನ್ ಏನು, ನ್ಯೂಟ್ರಿಷನ್, ಇದೊಂದು ಬರೆದ್ರೆ ಸಾಕು. ABP ಬರೆದ್ರೆ ಬರೀಬಹುದು. ABP ಕೇಳಲ್ಲ ಜನರಲಿ, 12th ಬೋರ್ಡ್ ಅಲ್ಲಿ ಕೇಳಲ್ಲ, ನೀಟ್ ಮಕ್ಕಳಿಗೆ ಕೇಳ್ತಾರೆ. ABP is nothing but androgen binding protein. ಈ ಆಂಡ್ರೋಜನ್ ಬೈಂಡಿಂಗ್ ಪ್ರೋಟೀನ್ ಪ್ರೊಡ್ಯೂಸ್ ಮಾಡೋದು ನರ್ವ್ ಸೆಲ್. ಇಲ್ಲಿ ಮೇಲ್ ಜರ್ಮ್ ಸೆಲ್ ಏನಾಗುತ್ತೆ? ಇಟ್ ಅಂಡರ್ಗೋಸ್ ಮಿಯೋಸಿಸ್ ಟು ಪ್ರೊಡ್ಯೂಸ್ ಸ್ಪರ್ಮ್. ನೆನಪಿರಲಿ ಇಷ್ಟೇ. ನೆಕ್ಸ್ಟ್ ಮೆನ್ಷನ್ 2 ಫಂಕ್ಷನ್ಸ್ ಇದೆ. ಫಂಕ್ಷನ್ಸ್ ನೋಡಿ, ಇನ್ಹಿಬಿನ್ ಮತ್ತೆ ನ್ಯೂಟ್ರಿಷನ್. ನೆಕ್ಸ್ಟ್ ಆಕ್ಸಿಲಿ ಡಕ್ಟ್ಸ್ ಆಫ್ ಫೀಮೇಲ್ ಡಕ್ಟ್ಸ್ ಎರಡಿದೆ, ವಜೈನಾ ಮತ್ತೆ ಓವಿಡಕ್ಟ್. ಅಲ್ಲಿಗೆ ಆಯ್ತು. ನಂಬರ್ ಆಫ್ ಕ್ರೋಮೋಸೋಮ್ಸ್ ಇನ್ ಪ್ರೈಮರಿ oocyte 16 ಡಿಪ್ಲಾಯ್ಡ್. ಪ್ರೈಮರಿ oocyte, ಪ್ರೈಮರಿ ಸ್ಪರ್ಮ್ಯಾಟೋಸೈಟ್, oogonia, ಸ್ಪರ್ಮ್ಯಾಟೋಗೋನಿಯಾ, ಈ ಎಲ್ಲ ಬೇರೆ ಡಿಪ್ಲಾಯ್ಡ್ ಇರುತ್ತೆ. ಅದೇ ಸೆಕೆಂಡರಿ oocyte, ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್, ಸ್ಪರ್ಮ್ಯಾಟಿಡ್, ಸ್ಪರ್ಮ್ಯಾಟೋಜೋವಾ, ಸೆಕೆಂಡರಿ oocyte, ಇದೆಲ್ಲ ಕೂಡ ಹ್ಯಾಪ್ಲಾಯ್ಡ್ಸ್.
Mention the 4 parts of external genitalia: mons pubis, labia majora, labia minora, clitoris. Students, one question ಬರ್ಬೋದು ನಿಮಗೆ ಇಲ್ಲಿ. Clitoris is a tiny finger-like structure present at the tip of your labia minora. ಮಧ್ಯದಲ್ಲಿ ಮೇಲೆ ಇರುತ್ತೆ ನೋಡಿ. ಕ್ವೆಶ್ಚನ್ ನೋಡಿ, ಮೆನ್ಷನ್ ದ ರೂಲ್ಸ್ ಆಫ್ SH and FSH. ನಿಮ್ಗೆ ಆಗ ಹೇಳಿದ್ನ ಸ್ಟೂಡೆಂಟ್ಸ್, L ಫಾರ್ ಲುಟನೈಸಿಂಗ್ ಹಾರ್ಮೋನು, ಬಟ್ ನೆನಪಿಕೊಳ್ಳೋಕೆ ಟ್ರಿಕ್ ಏನು? ಲೇಡಿಗ್. S ಫಾರ್ ಸರ್ಟೋಲಿ, ನೆನಪಿರ್ಲಿ, ಈ ತರ ನೆನಪಿರ್ಲಿ. ಸರ್ಟೋಲಿ ಹೆಲ್ಪ್ಸ್ ಇನ್ ಸ್ಪರ್ಮಿಯೋಜೆನಿಸಿಸ್ ಬರೀಬೇಕಿದು, ಸ್ಪರ್ಮ್ಯಾಟೋಲ. ಸ್ಪರ್ಮಿಯೋಜೆನಿಸಿಸ್. ನೆಕ್ಸ್ಟ್, ನೇಮ್ ದ ಸೆಲ್ಸ್ ವಿಚ್ ಸಿಂಥಸೈಸ್ ಆಂಡ್ರೋಜನ್. ಯಾವುದು? ಲೇಡಿಕ್ ಸೆಲ್ಸ್, ಆಬ್ವಿಯಸ್ಲಿ ಅದು ಲೇಡಿಕ್ ಸೆಲ್ಸ್. ಲೇಡಿಕ್ ಸೆಲ್ಸ್ ಆಲ್ಸೋ ಕಾಲ್ಡ್ ಆಸ್ ಇಂಟರ್ಸ್ಟಿಷಿಯಲ್ ಸೆಲ್ಸ್. ಈ ಸೆಲ್ಸ್ ಹೆಂಗ್ ಕೆಲಸ ಮಾಡಿ ಸ್ಟೂಡೆಂಟ್ಸ್? ಈ ಕೆಲಸ ಹೆಂಗ್ ಮಾಡೋದು ಈ ಸೆಲ್ಸ್? ದೇ ಆರ್ ಸ್ಟಿಮ್ಯುಲೇಟೆಡ್ ಬೈ ಲುಟನೈಸಿಂಗ್ ಹಾರ್ಮೋನ್. ಇಲ್ಲಿ ಕೊಟ್ಟಿನಲ್ಲಿ LH will act on Leydig cell. LH will act on Leydig cell ನೆನಪಿರಲಿ ಅದು. LH will always act on Leydig cell. Function of seminal vesicle ಮತ್ತೆ ಸ್ಟೂಡೆಂಟ್ಸ್ ನೆನಪಿರಲಿ, seminal vesicle as well as seminal vesicle ಜೊತೆಗೆ we also have bulbourethral gland as well as prostate gland. Bulbourethral gland will produce mucus. ಅದು ಬಿಟ್ರೆ the seminal vesicle and prostate will produce something called as seminal plasma generally. ನೋಡಿ, secretes alkaline fluid rich in fructose which provide energy to the sperm. So fructose produce ಮಾಡುತ್ತೆ, calcium enzymes produce ಮಾಡುತ್ತೆ. acrosome of sperm ಅಂದ್ರೆ ಸ್ಟೂಡೆಂಟ್ಸ್, acrosome ಅಂತಂದ್ರೆ ಆ sperm ತಲೆ ಇರುತ್ತೆ, ತಲೆ ಹೆಡ್, ಆ ತಲೆ ಮೇಲೆ there is a cap. The cap is called as acrosome. ಈ acrosome ಒಳಗಡೆನಾ ತುಂಬಾ ಜಾಸ್ತಿ ಬೇರೆ ಬೇರೆ ತರ ಎಂಜೈಮ್ಸ್ ಇರುತ್ತೆ. ಈ ಎಲ್ಲಾ ಎಂಜೈಮ್ಸ್ ಕೂಡ ಡ್ಯೂರಿಂಗ್ ಫರ್ಟಿಲೈಸೇಷನ್ ಟೈಮ್ ಹೆಲ್ಪ್ ಮಾಡುತ್ತೆ. ಫರ್ಟಿಲೈಸೇಷನ್ ಟೈಮ್ ಹೆಲ್ಪ್ ಮಾಡುತ್ತೆ ಅದು. ನೆಕ್ಸ್ಟ್, ಇಂಪಾರ್ಟೆನ್ಸ್ ಆಫ್ acrosome. ಆಗ್ಲಿ ನೋಡಿ, ಆಗ್ಲಿ ಎಲ್ಲಿದೆ ನೋಡಿ. Acrosome contains enzymes to help in sperm to penetrate the ovum. Function of middle piece students, middle piece ಅಲ್ಲಿ ತುಂಬಾ ಮೈಟೊಕಾಂಡ್ರಿಯಾ ಇರುತ್ತೆ. ಈ ಮೈಟೊಕಾಂಡ್ರಿಯಾ ಹೆಲ್ಪ್ ಇಂದ ಎನರ್ಜಿ ಬರ್ತಾ ಇರುತ್ತೆ ಅದಕ್ಕೆ, ಸ್ಪರ್ಮ್ಗೆ. ಸ್ಪರ್ಮಿಯೋಜೆನಿಸಿಸ್ ಅಂದ್ರೆ ಏನು? ಸ್ಪರ್ಮ್ಯಾಟಿಡ್ ಇಂದ ಸ್ಪರ್ಮ್ಯಾಟೋಜೋವಾ. ಸ್ಪರ್ಮಿಯೇಷನ್ ಅಂದ್ರೆ ಏನು? ಸ್ಪರ್ಮಿಯೇಷನ್ ಇಸ್ ನಥಿಂಗ್ ಬಟ್ ರಿಲೀಸ್ ಆಫ್ ಸ್ಪರ್ಮ್ ಫ್ರಮ್ ಸೆಮಿನಿಫರಸ್ ಟ್ಯೂಬ್ಯೂಲ್. ಕೊಟ್ಟಿದ್ದಾರೆ ನೋಡಿ ಸ್ಟೂಡೆಂಟ್ಸ್, ರಿಲೀಸ್ ಆಫ್ ಸ್ಪರ್ಮ್ ಫ್ರಮ್ ಸರ್ಟೋಲಿಸ್ ಅಲ್ಲ, ಸೆಮಿನಿಫರಸ್ ಟ್ಯೂಬ್ಯೂಲ್. ಸೆಮಿನಿಫರಸ್ ಟ್ಯೂಬ್ಯೂಲ್ ಇಂದ. ನಾ ಹೌ oogenesis ಡಿಫರೆನ್ಸ್, ನಿಮ್ಮೆಲ್ಲ ಡಿಫರೆನ್ಸ್ ನಿಮ್ಗೆ ಗೊತ್ತು ಆಲ್ಮೋಸ್ಟ್ ಇದು, ಸರಿನಾ? ಇವೆಂಟ್ಸ್ ಮೆನ್ಸ್ಟ್ರಲ್ ಸೈಕಲ್ ಸ್ಟೂಡೆಂಟ್, ಮೆನ್ಸ್ಟ್ರಲ್ ಫೇಸ್ ಫಾಲಿಕ್ಯುಲರ್ ಇಲ್ಲ ಅಂದ್ರೆ ಪ್ರೊಲಿಫರೇಟರಿ. ಆಮೇಲೆ ಓವ್ಯುಲೇಷನ್ ಕಾಮನ್ ಫೇಸ್, ಅಲ್ಲಿ LH ಸರ್ಜ್ ಆಗುತ್ತೆ, ಇನ್ಕ್ರೀಸ್ ಇನ್ LH. ಆ LH ಸರ್ಜ್ ಆಗಿದ ತಕ್ಷಣ there is a release of secondary oocyte. ಆಮೇಲೆ there is also secretary or luteal phase ಅಂತ ಇನ್ನೊಂದು. ಸ್ಟೂಡೆಂಟ್ಸ್, ನಿಮಗೆ ಈ ಎಲ್ಲಾ ಕ್ವೆಶನ್ಸ್ ನೋಟ್ಸ್ ಬೇಕಂದ್ರೆ ಟೆಲಿಗ್ರಾಮ್ ಚಾನಲ್ ಡೌನ್ಲೋಡ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ವೇದಾಂತು ಕೊರೋನಾ ಟೆಲಿಗ್ರಾಮು. ಈ ಟೆಲಿಗ್ರಾಮ್ ಡಿಸ್ಕ್ರಿಪ್ಷನ್ ಇದೆ ಲಿಂಕು. ಆ ಲಿಂಕ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಟೆಲಿಗ್ರಾಮ್ಗೆ ಹೋಗ್ತೀರಾ, ಟೆಲಿಗ್ರಾಮ್ ಅಲ್ಲಿ ನೋಟ್ಸ್ ಇರುತ್ತೆ. ಸೊ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಕ್ಲಿಯರ್ ಆಗಿ ನಿಮ್ದು ಬುಕ್ ಅಲ್ಲಿ ಕಾಣಿಸುತ್ತೆ. ಈ ಬೋರ್ಡಲ್ಲಿ ಸ್ವಲ್ಪ ಕ್ಲಿಯರ್ ಆಗಿ ಕಾಣಿಸ್ತಿರ್ಬೋದು, ಬಟ್ ಬುಕ್ ಅಲ್ಲಿ ನಿಮ್ದು ಫೋನ್ ಆಗಲಿ, ಲ್ಯಾಪ್ಟಾಪ್ ಆಗಲಿ, ಟ್ಯಾಬ್ ಆಗಲಿ, ಕಂಪ್ಯೂಟರ್ ಆಗಲಿ, ಅಲ್ಲಿ ತುಂಬಾ ಕ್ಲಿಯರ್ ಆಗಿ ಕಾಣಿಸುತ್ತೆ. ಆಮೇಲೆ ಮೆನಾರ್ಕೆ, ಮೆನಾಪಾಸ್ ಸ್ಟೂಡೆಂಟ್ಸ್. ಮೆನಾರ್ಕೆ ಅಂದ್ರೇನು? ಮೆನಾರ್ಕೆ ಇಸ್ ದ ಸ್ಟಾರ್ಟ್ ಆಫ್ ಮೆನ್ಸ್ಟ್ರಲ್ ಸೈಕಲ್. ಮೆನಾಪಾಸ್ ಇಸ್ ದ ಸ್ಟಾಪ್ ಆಫ್ ಮೆನ್ಸ್ಟ್ರಲ್ ಸೈಕಲ್, ಸ್ಟಾಪ್ ಆಗೋದು. ಡಿಫೈನ್ ಓವ್ಯುಲೇಷನ್. ಓವ್ಯುಲೇಷನ್ ಏನು? ಓವ್ಯುಲೇಷನ್ ಇಸ್ ಅ ರಿಲೀಸ್ ಆಫ್ ಮೆಚೂರ್ ಓವಮ್. ಓವಮ್ಗಿಂತ ರಿಲೀಸ್ ಆಫ್ ಸೆಕೆಂಡರಿ oocyte ಅಂತ ಬರೀರಿ. ರಿಲೀಸ್ ಆಫ್ ಸೆಕೆಂಡರಿ oocyte ಫ್ರಮ್ ಗ್ರಾಫಿನ್ ಫಾಲಿಕಲ್ ಆನ್ ದ 14th day ಬಿಕಾಸ್ ಆಫ್ ಇನ್ಕ್ರೀಸ್ ಇನ್ LH ಸರ್ಜ್. ಈ ತರ ಎಕ್ಸ್ಟ್ರಾ ಪಾಯಿಂಟ್ಸ್ ಬರೆದ್ರೆ ಈಸಿ ನಿಮ್ಗೇನೆ, ಸರಿನಾ? ಲ್ಯೂಟನೈಸಿಂಗ್ ಹಾರ್ಮೋನ್. 2 events during luteal phase ಏನಾಗುತ್ತೆ ಕೊಟ್ಟಿದ್ದೀನಿ ನೋಡಿ ಸ್ಟೂಡೆಂಟ್ಸ್, ಕೊಟ್ಟಿದ್ದೀನಿ. luteal phase ಅಲ್ಲಿ ಏನಾಗುತ್ತೆ, ಆಮೇಲೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ದು ಫಾಲಿಕ್ಯುಲರ್ ಫೇಸ್ ಏನಾಗುತ್ತೆ ಅದು ನಿಮಗೆ ಫುಲ್ ಒನ್ ಶಾಟ್ ಅಲ್ಲಿ ಕೊಟ್ಟಿದ್ದೀನಿ ನಾನು, ಚೆಕ್ ಮಾಡಿ ಒಂದ್ಸತಿ. ಫೇಟ್ ಆಫ್ ಕಾರ್ಪಸ್ ಲೂಟಿಯಂ ಇನ್ ಆಬ್ಸೆನ್ಸ್ ಆಫ್ ಫರ್ಟಿಲೈಸೇಷನ್ ಸ್ಟೂಡೆಂಟ್ಸ್ ನೆನಪಿರಲಿ. ಈ ಕಾರ್ಪಸ್ ಲೂಟಿಯಮು ಪ್ರೊಜೆಸ್ಟ್ರಾನ್ ಪ್ರೊಡ್ಯೂಸ್ ಮಾಡುತ್ತೆ. ದಟ್ ಪ್ರೊಜೆಸ್ಟ್ರಾನ್ ಇಸ್ ಮೇಂಟೈನಿಂಗ್ ದ ಎಂಡೋಮೆಟ್ರಿಯಂ ಲೇಯರ್. ಲೆಟ್ಸ್ ಸೇ ಫರ್ಟಿಲೈಸೇಷನ್ ಆಗಲಿಲ್ಲ, ದಟ್ ಈಸ್ ಆಬ್ಸೆನ್ಸ್ ಆಫ್ ಫರ್ಟಿಲೈಸೇಷನ್. ಅವಾಗೇನಾದಂದ್ರೆ ಈ ಕಾರ್ಪಸ್ ಲೂಟಿಯಂ ರೆಗ್ರೇಷನ್ ಹೋಗ್ಬಿಡುತ್ತೆ, ಡಿಜನರೇಷನ್ ಆಗೋಗುತ್ತೆ. ಕಾರ್ಪಸ್ ಲೂಟಿಯಂ ಹೋಗಿದ ತಕ್ಷಣ ಪ್ರೊಜೆಸ್ಟ್ರಾನ್ ಎಲ್ಲಿಂದ ಬರಲ್ಲ, ದೇರ್ ಇಸ್ ಲ್ಯಾಕ್ ಆಫ್ ಪ್ರೊಜೆಸ್ಟ್ರಾನ್. ಇಫ್ ದೇರ್ ಇಸ್ ಅ ಲ್ಯಾಕ್ ಆಫ್ ಪ್ರೊಜೆಸ್ಟ್ರಾನ್, ದ ಎಂಟೈರ್ ಎಂಡೋಮೆಟ್ರಿಯಂ ಲೇಯರ್ ವಿಲ್ ಕೊಲಾಪ್ಸ್. ಸೊ ಎಂಡೋಮೆಟ್ರಿಯಂ ಲೇಯರ್ ಕೊಲಾಪ್ಸ್ ಆಗ್ಬಿಟ್ಟು ಸ್ಟೂಡೆಂಟ್ಸ್, ಕೊಲಾಪ್ಸ್ ಆಗ್ಬಿಟ್ಟು ಏನಾಗುತ್ತೆ, ಎಲ್ಲ ಬ್ಲಡ್ ಆಗಿ ಆಚೆ ಬಂದ್ಬಿಡುತ್ತೆ, ಸ್ಟೂಡೆಂಟ್ಸ್ ನೋಡಿ. ಡಿಫೈನ್ ಫರ್ಟಿಲೈಸೇಷನ್ ನಿಮ್ಗೆ ಬಿಡಿ, ಎಲ್ಲ ಸ್ಟೂಡೆಂಟ್ಸ್ ಆಂಪ್ಯುಲರ್ ರೀಜನ್,
ಹಳೆ ಟೆಕ್ಸ್ಟ್ ಬುಕ್ ಅಲ್ಲಿ ಆಂಪ್ಯುಲರ್ ಇಸ್ತಮಸ್ ಅಂತ ಇತ್ತು, ಬಟ್ ರೈಟ್ ನೌ ಇಟ್ ಇಸ್ ಓನ್ಲಿ ಆಂಪ್ಯುಲರ್ ರೀಜನ್. NCERT ಪ್ರಕಾರ. What is cleavage students? Rapid mitotic division of zygote to form multicellular embryo. So zygote to embryo is called as cleavage. Next, implantation reno attachment of blastocyst to uterine wall. Students, uterine wall ಕಿಂತ ನೀವು ಡೈರೆಕ್ಟ್ ಆಗಿ ಎಂಡೋಮೆಟ್ರಿಯಂ ಅಂತ ಬರೀರಿ. ಎಂಡೋಮೆಟ್ರಿಯಂ ಅಲ್ಲಿ ಡೈರೆಕ್ಟ್ ಸ್ಟೂಡೆಂಟ್ಸ್. 4 ಹಾರ್ಮೋನ್ ಸ್ಟೂಡೆಂಟ್ಸ್, ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್. ನಿಮ್ದು FA1 ಅಲ್ಲಿ ಈ ಚಾಪ್ಟರ್ ಇಂದ ಕ್ವೆಶ್ಚನ್ ಬಂದ್ರೆ ಇಲ್ಲಿಂದ ಕ್ವೆಶ್ಚನ್ ಬರ್ಬೋದು. ಈ ಕ್ವೆಶ್ಚನ್ ಬರ್ಬೋದು ನಿಮಗೆ. ವಾಟ್ ಆರ್ ದ ಹಾರ್ಮೋನ್ಸ್ ರಿಲೀಸ್ಡ್ ಬೈ ದ ಪ್ಲಾಸೆಂಟಾ? HCG, HPL, ಎಸ್ಟ್ರೋಜನ್, ಪ್ರೊಜೆಸ್ಟ್ರಾನ್. ಇನ್ ಲೇಟೆಸ್ಟ್ ಸ್ಟೇಜಸ್ ರಿಲ್ಯಾಕ್ಸಿನ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ ಇನ್ ಓವರೀಸ್. Now, why is oxytocin necessary in parts? Students, ನೆನಪಿರಲಿ, oxytocin with the help of oxytocin a contraction ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸರಿನಾ? Oxytocin induces strong contraction of uterine muscles. These contractions are essential for the expulsion of the fetus. Baby ಆಚೆ ಬರಬೇಕಂದ್ರೆ ಎಕ್ಸ್ಟ್ರಾಕ್ಷನ್ ಕಾಂಟ್ರಾಕ್ಷನ್ ಆಗಬೇಕು. ಆ ಕಾಂಟ್ರಾಕ್ಷನ್ ಆಗೋದು ಹೆಂಗೆ ಸ್ಟೂಡೆಂಟ್ಸ್? ಕಾಂಟ್ರಾಕ್ಷನ್ ಆಗದೆ ಈ ಆಕ್ಸಿಟೋಸಿನ್ ಇಂದ. ಯೂಶಲಿ ಆಕ್ಸಿಟೋಸಿನ್ ಮದರ್ ಬಾಡಿಯಿಂದ ನ್ಯಾಚುರಲ್ ಆಗಿ ರಿಲೀಸ್ ಆಗುತ್ತೆ, ಬಟ್ ಮದರ್ನ ರಿಲೀಸ್ ಮಾಡಿಲ್ಲ ಅಂತಂದ್ರೆ ಡಾಕ್ಟರ್ ಅದನ್ನ ಸಪರೇಟ್ ಆಗಿ ಇಂಜೆಕ್ಷನ್ ಕೂಡ ಕೊಡ್ತಾರೆ. ಯಾವುದು? ಆಕ್ಸಿಟೋಸಿನ್. ನೆನಪಿರಲಿ ಸ್ಟೂಡೆಂಟ್ಸ್. ವಾಟ್ ಇಸ್ ಸ್ಟೂಡೆಂಟ್ಸ್ ಪಾಚುರೇಷನ್ ಅಂದ್ರೆ ಏನು? ಚೈಲ್ಡ್ ಬರ್ತ್. ಆಬ್ವಿಯಸ್ಲಿ ಚೈಲ್ಡ್ ಬರ್ತ್. ಹಾರ್ಮೋನ್ ಸ್ಟೂಡೆಂಟ್ಸ್ ಯಾವ್ದು ಹಾರ್ಮೋನು? ಆಕ್ಸಿಟೋಸಿನ್. Now, unless fetal ejection reflex is produced, normal parturition does not occur. ಯಾಕಂದ್ರೆ ಆ ಸಿಗ್ನಲ್ ಬರ್ಬೇಕು ತಾನೆ ಫಸ್ಟ್. ಆ ಫಸ್ಟ್ ಕಾಂಟ್ರಾಕ್ಷನ್ ಆಗಿಲ್ಲ ಅಂದ್ರೆ ಬೇಬಿ ಡೆಲಿವರ್ ಆಗಲ್ಲ. ಸರಿನಾ? ಸ್ಟ್ರೆಚಿಂಗ್ ಆಫ್ ಸರ್ವಿಕ್ಸ್ ಸೆಂಡ್ಸ್ ನ್ಯೂರಲ್ ಸಿಗ್ನಲ್ಸ್ ಟು ಮೆಟಲ್ ಅಂಡ್ ಪ್ಯೂಟರಿ ಟು ರಿಲೀಸ್ ಆಕ್ಸಿಟೋಸಿನ್. ನೋಡಿ, ಈ ಸಿಗ್ನಲ್ ಬರೋ ತನಕ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಬರೋ ತನಕ ಆಕ್ಸಿಟೋಸಿನ್ ರಿಲೀಸ್ ಆಗಲ್ಲ. ಸೊ ಈ ಸಿಗ್ನಲ್ ಬಂದ ತಕ್ಷಣನೇ ರೈಟ್ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಯಾವಾಗ ಆಗುತ್ತದೋ, ಒಂದು ಪ್ಲಾಸೆಂಟಾ ಮತ್ತೆ ಬೇಬಿ ಎರಡು ಸಿಗ್ನಲ್ ಕಳಿಸುತ್ತೆ. ಆ ಸಿಗ್ನಲ್ ಇಂದ ಒಂದು ಕಾಂಟ್ರಾಕ್ಷನ್ ಆಗುತ್ತೆ ಯೂಟ್ರಸ್ ಅಲ್ಲಿ. ದಟ್ ಈಸ್ ಕಾಲ್ಡ್ ಅಸ್ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್, ಕಾಂಟ್ರಾಕ್ಷನ್. ಆ ಕಾಂಟ್ರಾಕ್ಷನ್ ಆಗಿದ ತಕ್ಷಣ ಸಿಗ್ನಲ್ ಹೋಗುತ್ತೆ. ಆ ಸಿಗ್ನಲ್ ಇಂದ ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ. ಆ ಸಿಗ್ನಲ್ ಹೋಗಿಲ್ಲ ಅಂತಂದ್ರೆ ಆಕ್ಸಿಟೋಸಿನ್ ರಿಲೀಸ್ ಆಗಲ್ಲ. ನೋಡಿ, ಸ್ಟ್ರೆಚಿಂಗ್ ಆಫ್ ಸರ್ವಿಕ್ಸ್ ಸೆಂಡ್ಸ್ ನ್ಯೂರಲ್ ಸಿಗ್ನಲ್ಸ್ ಟು ದ ಮೆಟಲ್ ಅಂಡ್ ಪ್ಯೂಟರಿ ರಿಲೀಸ್ ಆಕ್ಸಿಟೋಸಿನ್. Oxytocin induces uterine contraction, fetal reflex, essential for parturition. Without this reflex, delivery cannot be processed naturally. Cesarean ಮಾಡ್ತಾರೆ. Now, what is students colostrum? Colostrum is the mother's milk in the starting time. In the starting few days, it is yellowish in color. It has a lot of antibodies. Antibodies ತುಂಬಾ ಇರುತ್ತೆ. IgA, IgG, ಸರಿನಾ? Antibodies ಇರುತ್ತೆ. Next, ಇದೆಲ್ಲ 3 ಮಾರ್ಕ್ ಸ್ಟೂಡೆಂಟ್ಸ್. ಇದೆಲ್ಲ 3 ಮಾರ್ಕ್ ಕ್ವೆಶ್ಚನ್ಸ್. ಈಗ ನೆಕ್ಸ್ಟ್ 3 ಮಾರ್ಕ್ ಕ್ವೆಶ್ಚನ್ಸ್ ಸ್ಟೂಡೆಂಟ್ಸ್. ಇಲ್ಲಿ ನಾನು 5 ಮಾರ್ಕ್ಸ್ ನಿಮ್ಗೆ ಕೊಡ್ತಾ ಇಲ್ಲ. ನಾನು 5 ಮಾರ್ಕ್ಸ್ ಒಂದು ಸಪರೇಟ್ ವಿಡಿಯೋ ಮಾಡ್ತೀನಿ. ಆಲ್ 5 ಮಾರ್ಕ್ ಕ್ವೆಶ್ಚನ್ ಇನ್ 5 ಮಿನಿಟ್ಸ್ ಅಂತ. ಹಿಂಗೆ ಆಲ್ 5 ಮಾರ್ಕ್ ಕ್ವೆಶ್ಚನ್ಸ್ ಇನ್ 5 ಮಿನಿಟ್ಸ್ ಅಂತ ಒಂದು ವಿಡಿಯೋ ಮಾಡ್ತೀನಿ. ಸೊ ಅದನ್ನ ಚೆಕ್ ಮಾಡಿ ಒಂದ್ಸತಿ, ಅದನ್ನ ಸಪರೇಟ್ ಬರುತ್ತದು. ಸರಿನಾ? ನೆಕ್ಸ್ಟ್, ಡ್ರಾ ನೀಟ್ ಲೇಬಲ್ ಸ್ಟೂಡೆಂಟ್ಸ್. ಇದೇ ಡಯಾಗ್ರಾಮು. ಇಲ್ಲಿ ಮೇನ್ ಲೇಬಲಿಂಗ್ ಏನು ಗೊತ್ತಾ? ಎಂಟೈರ್ ಸ್ಪರ್ಮ್ ಇಸ್ ಕವರ್ಡ್ ಬೈ ಲೇಯರ್. ಏನದು? ಪ್ಲಾಸ್ಮಾ ಮೆಂಬ್ರೇನ್ ಅಂತ ಫಸ್ಟ್ ಪಾಯಿಂಟ್. ನೆಕ್ಸ್ಟ್, ದ ಎಂಟೈರ್ ಸ್ಪರ್ಮ್ ಹ್ಯಾಸ್ 3 ಪಾರ್ಟ್ಸ್: ಹೆಡ್, ಮಿಡಲ್ ಪೀಸ್, ಬಾಲ, ಟೇಲ್. ಸೊ ಹೆಡ್, ಮಿಡಲ್ ಪೀಸ್, ಟೇಲ್. ನೆಕ್ ಯೂಶಲಿ ಕನ್ಸಿಡರ್ ಮಾಡಲ್ಲ. ನೆಕ್ ಇಸ್ ಪಾರ್ಟ್ ಆಫ್ ಹೆಡ್ ಓನ್ಲಿ ಅನ್ಕೊಳ್ಳಿ. ಆಮೇಲೆ ಈ ಹೆಡ್ ರೀಜನ್ ಮೇಲೆ there is a acrosome. Acrosome is the cap like structure. Acrosome it has a lot of enzymes which are required during fertilization. Next, nucleus containing chromosome material. ನೆನಪಿರಲಿ, ಹ್ಯಾಪ್ಲಾಯ್ಡ್ ನ್ಯೂಕ್ಲಿಯಸ್ ಇರುತ್ತೆ ಅವತ್ತು ಇಲ್ಲಿ. ಮೈಟೋಕಾಂಡ್ರಿಯಾ ಫಾರ್ ಎನರ್ಜಿ. ಅಷ್ಟೇ, ಮುಗಿದಲ್ಲಿಗೆ. ಇಷ್ಟು ಲೆವೆಲಿಂಗ್ ಮಾಡಿದ್ರೆ ಸಾಕು. ನೋಡಿ ಸ್ಟೂಡೆಂಟ್ಸ್, ರಿಪ್ರೆಸೆಂಟೇಷನ್ ಆಫ್ ಸ್ಪರ್ಮಾಟೋಜೆನಿಸಿಸ್ ಇದು ಬದಲು ಇದು ಕಲ್ತ್ಕೊಳ್ಳಿ ಸಾಕು. ಇದು ಕಲ್ತ್ಕೊಳ್ಳಿ, ಇಷ್ಟೇ. ಇದು ಕಲ್ತ್ಕೊಂಡ್ಬಿಡಿ. ಸರಿನಾ? ನೆಕ್ಸ್ಟ್, ನೇಮ್ ದ ಆಕ್ಸಿರಿ ಗ್ಲಾನ್ಸ್. ನೋಡಿ, 3 ಗ್ಲ್ಯಾಂಡ್ಸ್. 3 ಗ್ಲ್ಯಾಂಡ್ಸ್ ಫಂಕ್ಷನ್ಸ್ ಇಲ್ಲೇ ಕೊಟ್ಟಿದ್ದೀನಿ. ನೆನಪಿರಲಿ, ಬಲ್ಬೋ ಯುರೆಥ್ರಲ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಕೌಪರ್ ಗ್ಲ್ಯಾಂಡ್. ಬಲ್ಬೋ ಯುರೆಥ್ರಲ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಕೌಪರ್ ಗ್ಲ್ಯಾಂಡ್. ಸೊ ಕನ್ಫ್ಯೂಸ್ ಆಗಬೇಡಿ, ಅಲ್ಲಿ ಕನ್ಫ್ಯೂಸ್ ಆಗಬೇಡಿ. ಟ್ರೇಸ್ ದ ಪಾತ್. ಯಂಗ್ ಸ್ಪರ್ಮ್ ಆಚೆ ಬರುತ್ತೆ. ಫಸ್ಟ್ ಪ್ರೊಡ್ಯೂಸ್ ಆಗೋದು ಸ್ಟೂಡೆಂಟ್ ಎಲ್ಲಿ? ಪ್ರೊಡ್ಯೂಸ್ ಆಗೋದು ಸೆಮಿಫರಸ್ ಟ್ಯೂಬ್ಯೂಲ್. ಸೆಮಿಫರಸ್ ಟ್ಯೂಬ್ಯೂಲ್ ಇಸ್ ಪಾರ್ಟ್ ಆಫ್ ಟೆಸ್ಟಿಕ್ಯುಲರ್ ಲಾಬ್ಯೂಲ್. ಅಲ್ಲಿಂದ ರೇರ್ ಟೆಸ್ಟಿಸ್, ವಾಸ್ ಎಫರೆನ್ಷಿಯಾ, ಎಪಿಡೈಡಮಿಸ್, ವಾಸ್ ಡಿಫರೆನ್ಸ್, ಎಜಾಕ್ಯುಲೇಟ್ ಡಕ್ಟ್ ಬರುತ್ತೆ. ಎಜಾಕ್ಯುಲೇಟ್ ಇಂದ ಯುರೆಥ್ರಲ್ ಮ್ಯಾಟಸ್ ಇಂದ ಆಚೆ ಬರುತ್ತೆ. ಸರಿನಾ? ನೋಡಿ, ಇದು ಕೂಡ ಕೇಳ್ತಾರೆ ನಿಮಗೆ. ಮಿಲ್ಕ್ ಹಿಂಗ್ ಪಾಸ್ ಆಗುತ್ತೆ. ಮಿಲ್ಕ್ ಆಲ್ವಿಯೋಲೈ ಸ್ಟೂಡೆಂಟ್ಸ್. ಒಂದು ಸ್ಮಾಲ್ ಟ್ರಿಕ್ ಇದೆ. ಇಲ್ಲಿ all the doctors are
loyal. ಸರಿನಾ? A for alveoli, T for mammary tubule, D for mammary duct, A for mammary ampulla, L for lactiferous duct, N for nipples. ಆಚೆ ನೆನಪಿರುತ್ತೆ ನಿಮಗೆ. ನಿಪ್ಪಲ್ಸ್ ಒಂದು ಈಜಾಗಿ ನೆನಪಿರುತ್ತೆ. ಸೊ ಈ ತರ ಮಿಲ್ಕ್ ಫ್ಲೋ ಆಗುತ್ತೆ. ಸೊ ಇದು ಕೂಡ ಇದು ನೀಟ್ PYQ ಕ್ವೆಶ್ಚನ್, ಇದು KCD PYQ ಕ್ವೆಶ್ಚನ್ ಇದು. ಸರಿನಾ? ಇದು ನೆಕ್ಸ್ಟ್ ಸ್ಟೂಡೆಂಟ್ಸ್, ಊಜೆನಿಸ್ ಸ್ಟೂಡೆಂಟ್ ನೋಡಿ, ಊಜೆನಿಸ್ ಕೂಡ ನೆನಪಿಂದ್ರೆ ಸಾಕು. ಇಲ್ಲಿ ಕೊಟ್ಟಿದ್ದೀನಿ ಇನ್ಫಾರ್ಮೇಶನ್, ಮತ್ತೆ ಕೊಟ್ಟಿದ್ದೀನಿ, ಓದ್ಕೊಳ್ಳಿ ಊಜೆನಿಸಿಸ್. ಇಲ್ಲ ಅಂದ್ರೆ ಸಿಂಪಲ್ ಆಗಿ ಕಲಿಬೇಕಂದ್ರೆ ಇದು ಇದೆ ನೋಡಿ, ಸ್ಪರ್ಮ್ಯಾಟೋಗೋನಿಯಾ, ಮೈಟೋಸಿಸ್, ಪ್ರೈಮರಿ ಸ್ಪರ್ಮ್ಯಾಟೋಸೈಟ್, ಮಿಯೋಸಿಸ್ 1, ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್, ಮಿಯೋಸಿಸ್ 2, ಸ್ಪರ್ಮ್ಯಾಟಿಡ್, ಸ್ಪರ್ಮ್ಯಾಟಿಡ್ ಟು ಸ್ಪರ್ಮ್ಯಾಟೋಜೋವಾ ಏನಾಗುತ್ತೆ, ಏನಿದು ಸ್ಪರ್ಮಿಯೋಜೆನೆಸಿಸ್, ರೈಟ್? ಈ ಸ್ಪರ್ಮ್ಯಾಟೋಜೋವಾ ರಿಲೀಸ್ ಆಗುತ್ತೆ ಸೆಮಿನಿಫರಸ್ ಟ್ಯೂಬ್ಯೂಲ್, ದಟ್ ಇಸ್ ಕಾಲ್ಡ್ ಸ್ಪರ್ಮಿಯೇಷನ್. ಇದು ಸೇಮ್ ನಿಮಗೆ. ಊಜೆನಿಸಿಸ್ ಸ್ಟಾರ್ಟ್, ಊಗೋನಿಯಾ ಸ್ಟಾರ್ಟ್ ಆಗುತ್ತೆ, ಮೈಟೋಟಿಕ್ ಡಿಫರೆನ್ಸಿಯೇಷನ್, ಪ್ರೈಮರಿ oocyte, ಫೀಟಲ್ ಸ್ಟೇಜ್. ಪ್ರೈಮರಿ oocyte ಅಗೇನ್ ಅರೆಸ್ಟೆಡ್ ಅಟ್ ಮಿಯೋಸಿಸ್ 1, ಸೆಕೆಂಡರಿ oocyte. ಇದು ಯಾವಾಗ ರಿಲೀಸ್ ಸ್ಟೂಡೆಂಟ್ಸ್, ಯಾವಾಗ ರಿಲೀಸ್ ಆಗುತ್ತೆ ಇದು? ಈ ಸೆಕೆಂಡ್ oocyte ರಿಲೀಸ್ ಆಗೋದು ಡ್ಯೂರಿಂಗ್ ಪ್ಯೂಬರ್ಟಿ ಟೈಮ್ ಅಲ್ಲಿ. ನೋಡಿ ಅದೇ ಕೊಟ್ಟಿದ್ದೀನಿ ನೋಡಿ ಇಲ್ಲಿ. ಈ ಸೆಕೆಂಡರಿ oocyte ನಿಮಗೆ ಸಿಗೋದು ಯಾವಾಗ? ಡ್ಯೂರಿಂಗ್ ಪ್ಯೂಬರ್ಟಿ ಟೈಮ್ ಅಲ್ಲಿ. ಪ್ಯೂಬರ್ಟಿ ಟೈಮ್ ಅಲ್ಲಿ ಸೆಕೆಂಡರಿ oocyte ಮತ್ತು ಫಸ್ಟ್ ಪೋಲಾರ್ ಬಾಡಿ ಬರುತ್ತೆ. ಫಸ್ಟ್ ಪೋಲಾರ್ ಬಾಡಿ ಬರುತ್ತೆ ನೋಡಿ. ಮೆನ್ಷನ್ ದ 4 events that occurs during follicular phase. ನೋಡಿ ಆಗ್ಲಿ ನಾವು ಲ್ಯೂಟಿಯಲ್ ಫೇಸಿಗೆ ಮಾತಾಡಿದ್ವಿ, ಏನು ಫಾಲಿಕ್ಯುಲರ್ ಫೇಸ್ ಕೊಟ್ಟಿದ್ದಾರೆ ಎಲ್ಲ ಇನ್ಫಾರ್ಮೇಶನ್. ವಾಟ್ ಇಸ್ ಪ್ಲಾಸೆಂಟಾ ಫಂಕ್ಷನ್ಸ್ ನೋಡಿ, ಫಂಕ್ಷನ್ಸ್ ಬೇಬಿಯಿಂದ ವೇಸ್ಟ್ ರಿಮೂವ್ ಮಾಡೋದು, ಬೇಬಿಗೆ ಆಕ್ಸಿಜನ್ ಕೊಡೋದು, ಹಾರ್ಮೋನ್ ಪ್ರೊಡಕ್ಷನ್ ಮಾಡೋದು, HPL, ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್, HCG, ಪ್ರೊಜೆಸ್ಟ್ರಾನ್, ಎಸ್ಟ್ರೋಜನ್ ನೆನಪಿರಲಿ. ನೆಕ್ಸ್ಟ್ ಪಾರ್ಚುರೇಷನ್ ಇಸ್, ಅದು ಆಗಲೇ ಕೊಟ್ಟನಲ್ಲ, ಪಾರ್ಚುರೇಷನ್ ಹೆಂಗಾಗುತ್ತಂತ ಇದು ಕೊಟ್ಟಿದ್ದಾರೆ ನಿಮಗೆ ಇಲ್ಲಿ. ಪಾರ್ಚುರೇಷನ್ ಹೆಂಗಾಗುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. ಇಟ್ಸ್ ಎ ಕಂಪ್ಲೀಟ್ ನ್ಯೂರೋ ಎಂಡೋಕ್ರೈನ್, complete neuroendocrine mechanism. Explain the changes that occur in ovary and uterus during luteal phase. ನೋಡಿ ಇದು luteal phase ಬಗ್ಗೆ. ಇಲ್ಲಿ luteal phase ಬಗ್ಗೆ, ಇಲ್ಲಿ follicular phase ಬಗ್ಗೆ ಐತಲ್ಲ ತಪ್ಪ ಅದು, follicular phase ಬಗ್ಗೆ, luteal phase ಬಗ್ಗೆ. ಸೊ luteal phase, follicular phase, ಟೆಕ್ನಿಕಲಿ ಫಾಲಿಕ್ಯುಲರ್ ಫೇಸ್ ಆಗೋದು ಮೇಲೆ, ಪ್ರೊಲಿಫರೇಟರಿ ಫೇಸ್ ಆಗೋದು ಕೆಳಗಡೆ, ಲೂಟಿಯಲ್ ಫೇಸ್ ಆಗೋದು ಲಾಸ್ಟ್ ಅಲ್ಲಿ. ತೋರಿಸ್ಬಿಡ್ತೀನಿ ನೋಡಿ, ನಿಮ್ಗೆ ಕನ್ಫ್ಯೂಸ್ ಆಗುತ್ತಿಲ್ಲ ಅಂದ್ರೆ. ಅದು ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಫಸ್ಟ್ ಆಫ್ ಆಲ್ ಇಲ್ಲ ಆಗುತ್ತೆ ಈ ಇವೆಂಟ್ಸು ಓವರೀಸ್ ಆಗ್ತದೆ. ಈ ಕೆಳಗಡೆ ಇವೆಂಟ್ಸು ಯೂಟ್ರಸ್ ಯೂಟ್ರಸ್, ಇದು ಯೂಟ್ರಸ್ಸು, ಇದು ಓವರಿ. ಇಲ್ಲಿ ಫಸ್ಟ್ ಸೆಗ್ಮೆಂಟ್ ನೋಡಿ, ಇದು ಈ ಪಾರ್ಟ್, ದಿಸ್ ಇಸ್ ಕಾಲ್ಡ್ ಆಸ್ ಪ್ರೊಲಿಫರೇಟರಿ ಫೇಸ್. ಫಾಲಿಕ್ಯುಲರ್ ಫೇಸ್, ಇದೇನಿದು ಫಾಲಿಕ್ಯುಲರ್ ಫೇಸು, ಡೆವಲಪ್ಮೆಂಟ್ ಆಫ್ ಫಾಲಿಕಲ್, ಡೆವಲಪ್ಮೆಂಟ್ ಆಫ್ ಫಾಲಿಕಲ್. ಇದು ನಿಮ್ದು ಪ್ರೊಲಿಫರೇಟರಿ ಫೇಸು, ಪ್ರೊಲಿಫರೇಟರಿ ಫೇಸ್, ದಟ್ ಇಸ್ ಪ್ರೊಲಿಫರೇಷನ್ ಆಫ್ ಎಂಡೋಮೆಟ್ರಿಯಂ. ನೆಕ್ಸ್ಟ್ ಇದು ದಟ್ ಇಸ್ ಕಾಲ್ಡ್ ಆಸ್ ಲ್ಯೂಟಿಯಲ್ ಫೇಸ್, ಇಟ್ಸ್ ಕಾಲ್ಡ್ ಆಸ್ ಲ್ಯೂಟಿಯಲ್ ಫೇಸ್ ಇಲ್ಲಿ 3. ಆಮೇಲೆ ದಿಸ್ ಇಸ್ ಕಾಲ್ಡ್ ಆಸ್, ದಿಸ್ ಫೇಸ್ ಇಸ್ ಕಾಲ್ಡ್ ಆಸ್ ಸೆಕೆಂಡರಿ ಫೇಸ್. ಪಾಯಿಂಟ್ ನಂಬರ್ 4. ಸೊ ಎಲ್ಲಿ ಏನಾಗುತ್ತೆ ನೆನಪಿರ್ಬೇಕು, ಇಲ್ಲಿ ಎಲ್ಲೆಲ್ಲಿ ಏನಾಗುತ್ತೆ ನೆನಪಿರಲಿ ಸಾಕು. ನೆಕ್ಸ್ಟ್ ಸ್ಟೂಡೆಂಟ್, ಸೇಮ್ ಕ್ವೆಶ್ಚನ್ ಮತ್ತೆ ಬರ್ತಾ ಇರತ್ತೆ ನೋಡಿ, ಸೇಮ್ ಕ್ವೆಶ್ಚನ್ ರಿಪೀಟ್ ಆಗ್ತಾ ಇರತ್ತೆ. ಇಲ್ಲಿ 1 ಮಾರ್ಕ್ 2 ಇದೆಲ್ಲ 3 ಮಾರ್ಕ್ ಕ್ವೆಶ್ಚನ್ಸ್, ಇದ್ರಲ್ಲಿ ನಿಮ್ದು 3 ಮಾರ್ಕ್ ಕ್ವೆಶ್ಚನ್ಸ್ ಇದೆಯಲ್ಲ, 3 ಮಾರ್ಕ್ ಕ್ವೆಶ್ಚನ್ಸ್. ಕೂತ್ಕೊಳ್ಳಪ್ಪ. ಸ್ಟೂಡೆಂಟ್, ಇದರಲ್ಲಿ ನಿಮ್ದು 3 ಮಾರ್ಕ್ ಕ್ವೆಶ್ಚನ್ಸ್ ಇದೆಯಲ್ಲ, 3 ಮಾರ್ಕ್ ಕ್ವೆಶ್ಚನ್ಸ್. ಎಕ್ಸ್ಪ್ಲೇನ್ ದ ಪ್ರಾಸೆಸ್ ಆಫ್ ಫರ್ಟಿಲೈಸೇಷನ್. ಏನಾಗುತ್ತೆ, ಫರ್ಟಿಲೈಸೇಷನ್ ಅಕರ್ಸ್ ಇನ್ ಆಂಪ್ಯುಲರಿ ಇಸ್ತಮಾ ಜಂಕ್ಷನ್, ಇಲ್ಲ ಅಂದ್ರೆ ಬರೀ ಆಂಪ್ಯುಲರಿ ಜಂಕ್ಷನ್ ಅಂತ ಬರೆದ್ರೆ ಸಾಕು, ಬರೀ ಆಂಪ್ಯುಲರಿ ಜಂಕ್ಷನ್ ಅಂತ ಬರೆದ್ರೆ ಸಾಕು. ದಟ್ ಇಸ್ ದ ಫೆಲೋಪಿಯನ್ ಟ್ಯೂಬ್. The sperm reaches the ovum, binds to the zona pellucida layer and release the enzymes for the acrosome. Now, once sperm fuse with the ovum, restore the diploid nature. Sperm fuse ಆಗುತ್ತೆ, ಆಮೇಲೆ zygote ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. How in human sex determination baby, students, ಇದು ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ಇದು ಎಲ್ಲರಿಗೂ ಗೊತ್ತಿರಬೇಕು ನಿಮಗೆ. ಯೂಶಲಿ ಏನಾಗುತ್ತೆ, ಮೇಲ್ ಫೀಮೇಲ್, ಮೇಲ್ಸ್ ಅಲ್ಲಿ 2 ತರ ಕ್ರೋಮೋಸೋಮ್ ಇರುತ್ತೆ, ದಟ್ ಇಸ್ ಕಾಲ್ಡ್ ಆಸ್ ಮೇಲ್ ಹೆಟಿರೋಗ್ಯಾಮಿಟಿ. ಅದೇ ಫೀಮೇಲ್ ಹತ್ರ ಬರೀ ಒಂದೇ ತರ ಕ್ರೋಮೋಸೋಮ್ ಇರುತ್ತೆ. ಎಕ್ಸ್ ಕ್ರೋಮೋಸೋಮ್ ಫ್ಯೂಸ್ ಆದರೆ ಎಕ್ಸೆಸ್, ವೈ ಕ್ರೋಮೋಸೋಮ್ ಮತ್ತು ಎಕ್ಸ್ ಕ್ರೋಮೋಸೋಮ್ ಮಿಕ್ಸ್ ಆದರೆ ವೈ ಕ್ರೋಮೋಸೋಮ್. ಈ ತರ ಆದ್ರೆ ಮತ್ತೆ ಫೀಮೇಲು,
ಈ ತರ ಆದ್ರೆ ಮತ್ತೆ ಈ ತರ ಆದ್ರೆ ಮೇಲು. ಸೊ ಮೇಲ್ಸ್ ವಿಲ್ ಡಿಸೈಡ್ ದ ಸೆಕ್ಸ್ ಆಫ್ ದ ಆಫ್ಸ್ಪ್ರಿಂಗ್. ಸೊ ಮೇಲ್ಸ್ ವಿಲ್ ಡಿಸೈಡ್ ದ ಸೆಕ್ಸ್ ಆಫ್ ದ ಆಫ್ಸ್ಪ್ರಿಂಗ್. ದಟ್ ಇಸ್ ಕಾಲ್ಡ್ ಆಸ್ ಯೋರ್ ಮೇಲ್ ಹೆಟಿರೋಗ್ಯಾಮೆಟಿ. ಸ್ಟೂಡೆಂಟ್ಸ್, ಇದು ಲಾಸ್ಟ್ ಕ್ವೆಶನ್ ಸ್ಟೂಡೆಂಟ್ಸ್. ನಿಮ್ 3 ಮಾರ್ಕ್ ಲಾಸ್ಟ್ ಕ್ವೆಶನ್ ಇದು. 3 ಮಾರ್ಕ್ ಅಲ್ಲಿ ಲಾಸ್ಟ್ ಕ್ವೆಶನ್. ಇದಾದ್ಮೇಲೆ 5 ಮಾರ್ಕ್ ಕ್ವೆಶನ್ಸ್ ಬರುತ್ತೆ. ನಿಮಗೆ 5 ಮಾರ್ಕ್ ಕ್ವೆಶನ್ ವಿಡಿಯೋ ಬೇಕಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಕಮೆಂಟ್ ಸ್ಟೂಡೆಂಟ್ ತಿಳಿಸಿ ನಿಮಗೆ 5 ಮಾರ್ಕ್ ಕ್ವೆಶನ್ ವಿಡಿಯೋ ಬೇಕಂದ್ರೆ. ಆ ವಿಡಿಯೋದಲ್ಲಿ ಎಲ್ಲಾ ತರ 5 ಮಾರ್ಕ್ ಕ್ವೆಶನ್ ನ 5 ನಿಮಿಷದಲ್ಲಿ ನಾನು ತೋರಿಸ್ಬಿಟ್ಟು ಹೇಳ್ಕೊಬಿಡ್ತೀನಿ ನಾನು. ತುಂಬಾ ಈಸಿ ಇರುತ್ತೆ ಅದು. ವೆನ್ ಅಂಡ್ ವೇರ್ ಡು ಕೋರೋನಿಕ್ ವಿಲ್ಲೈ ಅಪಿಯರ್ ಇನ್ ಹ್ಯೂಮನ್ಸ್, ಸ್ಟೇಟ್ ದರ್ ಫಂಕ್ಷನ್. ಸ್ಟೂಡೆಂಟ್ ಆಗ್ಲೇ ಹೇಳಿದ್ನ ನಿಮ್ಗೆ ಹೇಳ್ದೆ ಈ ಟ್ರೋಫೋಬ್ಲಾಸ್ಟ್ ಆಚೆ ಏನ್ ಬರುತ್ತೆ ಎಲ್ಲ ಡಯಾಗ್ರಾಮ್ ಅದು ಸ್ಟೂಡೆಂಟ್ ಹೇಳಿದ್ನಲ್ಲ ಇಲ್ಲಿ. ಈ ಟ್ರೋಫೋಬ್ಲಾಸ್ಟ್ ಇದೆಯಲ್ಲ, ಟ್ರೋಫೋಬ್ಲಾಸ್ಟ್, ಈ ಬ್ಲಾಸ್ಟೋಸಿಸ್ಟ್, ಈ ಟ್ರೋಫೋಬ್ಲಾಸ್ಟ್ ಇದೆಯಲ್ಲ, ಇದ್ರದ್ದು ಆಚೆಗಡೆ ಇಲ್ಲಿ, ಇದ್ರದ್ದು ಆಚೆಯಲ್ಲಿ ಕೋರಿಯಾನಿಕ್ ವಿಲ್ಲೈ ಬರುತ್ತೆ. ಕೋರಿಯಾನಿಕ್ ವಿಲ್ಲೈ ಈ ತರ ಇದೇ ಸ್ಟೂಡೆಂಟ್ಸ್. ಇದೇ ಕೋರಿಯಾನಿಕ್ ವಿಲ್ಲೈ ಮುಂದೆ ಹೋಗ್ಬಿಟ್ಟು ಪ್ಲಾಸೆಂಟಾ ಫಾರ್ಮೇಶನ್ ಹೆಲ್ಪ್ ಮಾಡುತ್ತೆ. ಪ್ಲಾಸೆಂಟಾ ಫಾರ್ಮೇಶನ್ ಅಲ್ಲಿ ಹೆಲ್ಪ್ ಮಾಡುತ್ತೆ ನೋಡಿ. Chorionic villi appear on the trophoblast of blastocysts during implantation. They fuse with the maternal tissue to form placenta. ಹೇಳಿದ್ನಲ್ಲ ಸ್ಟೂಡೆಂಟ್ಸ್, ಪ್ಲಾಸೆಂಟಾ ಫಾರ್ಮೇಶನ್ ಹೆಲ್ಪ್ ಮಾಡುತ್ತದು. ಫಂಕ್ಷನ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಪ್ಲಾಸೆಂಟಾ ಫಂಕ್ಷನ್ ಬರೀ ಸಾಕು. ಮತ್ತೆ ಪ್ಲಾಸೆಂಟಾ ಫಂಕ್ಷನ್ಸ್ ಮತ್ತೆ ಸೇಮ್ ಅದನ್ನೇ ಇಳಿಸ್ಬೇಕು, ಅದನ್ನೇ ಮತ್ತೆ ಇಳಿಸ್ಬೇಕು ಸ್ಟೂಡೆಂಟ್ಸ್. ಅಲ್ಲಿಗೆ ನಿಮ್ದು ಕ್ಲಾಸ್ ಮುಗಿತು ಇವತ್ತಿಗೆ. So these were all the important questions from your human reproduction. ಇದು ಬಿಟ್ರೆ ಬರೀ 5 ಮಾರ್ಕ್ ಕ್ವೆಶನ್ ಇದೆ. ಸೊ 5 ಮಾರ್ಕ್ ಕ್ವೆಶನ್ ನಿಮಗೆ ವಿಡಿಯೋ ಬೇಕಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಐ ವಿಲ್ ಮೇಕ್ ಅ ಸಪರೇಟ್ ಸೆಷನ್ ಫಾರ್ ಆಲ್ ಆಫ್ ಯು ದಟ್ ಎಲ್ಲಾ 5 ಮಾರ್ಕ್ ಕ್ವೆಶನ್ಸ್ 5 ನಿಮಿಷದಲ್ಲಿ ನಿಮ್ಗೆ ತೋರಿಸ್ಬಿಡ್ತೀನಿ. ಆ ನೋಟ್ಸ್ ಕೂಡ ಇದ್ರ ಜೊತೆಗೆ ಸೇರಿಸ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ಬಿಡ್ತೀನಿ, ಟೆಲಿಗ್ರಾಮ್ ಅಲ್ಲಿ ಹಾಕ್ಬಿಡ್ತೀನಿ. ಓಕೆ ಸರ್ ಸ್ಟೂಡೆಂಟ್ಸ್. ಸೊ ಓಕೆ ಸ್ಟೂಡೆಂಟ್ಸ್, ಬೈ ಆಲ್ ಆಫ್ ಯು, ಟೇಕ್ ಕೇರ್. ಅಲ್ಲಿಗೆ ನನ್ನ ಕ್ಲಾಸ್ ಸ್ಟೂಡೆಂಟ್ಸ್, ಅಲ್ಲಿಗೆ ನನ್ನ ಕ್ಲಾಸ್ ಮುಗೀತು ಇವತ್ತು. I will see you in the next class. Until then students, keep studying, keep working hard. Students, exam ಹತ್ರ ಬರ್ತಾ ಇದೆ, ಟೈಮ್ ವೇಸ್ಟ್ ಮಾಡೋದು ಬೇಡ. ಈಗ FA1 ಗೆ ಫುಲ್ ಕ್ಲೀನ್ ಆಗಿ ಔಟ್ ಆಫ್ 40 ತೆಗೆಯೋದ FA1 ಅಲ್ಲಿ, ಸರಿನಾ? ಸೊ ಔಟ್ ಆಫ್ 40 ಇಸ್ ಅವರ್ ಏಮ್, 34 or 35 ಇಸ್ ಅವರ್ ಏಮ್. ವಿ ವಿಲ್ ಮೇಕ್ ಇಟ್ ಹ್ಯಾಪನ್. ಚಾನಲ್ನ ಫಾಲೋ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಈ ಚಾನಲ್ನ ಬೇರೆ ಫ್ರೆಂಡ್ಸ್ ಕೂಡ ಶೇರ್ ಕೂಡ ಮಾಡಿ, ಸರಿ ಸ್ಟೂಡೆಂಟ್ಸ್? ಬೈ ಆಲ್ ಆಫ್ ಯು ಸ್ಟೂಡೆಂಟ್ಸ್, ಬೈ ಬಾಯ್.